ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಭಗವಂತನು ಸರ್ವೋತ್ತಮನಾಗಿದ್ದಾನೆ. ಭಗವಂತನಿಗೆ ಭಿನ್ನನಾಗಿರ್ತಕ್ಕಂತಹ ಇನ್ನೊಬ್ಬ ಬ್ರಹ್ಮ ಇಲ್ಲ. ಭಗವಂತನೇ ಸರ್ವೋತ್ತಮನಾಗಿದ್ದಾನೆ, ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ. ಸಗುಣ ಬ್ರಹ್ಮ ಅಂತ ಬೇಕಾದ್ರೆ ಇಟ್ಕೊಳ್ಬೋದು. ಅವನಿಗಿಂತ ಅತಿರಿಕ್ತನಾಗಿರತಕ್ಕಂತಹ ಇನ್ನೊಬ್ಬ ಸರ್ವೋತ್ತಮನಾದಂಥ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಹೇಳೋದು ಸರಿಯಲ್ಲ ಅಂತ ಮಹಾಭಾರತ ವಾಕ್ಯಗಳನ್ನು ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಏನು ಅವರು ಹೇಳ್ತಾ ಇದ್ದಾರೆ ಮಾಯಾವಾದಿ. ಸಗುಣ ಬ್ರಹ್ಮ ವಿಷ್ಣು, ಅವನಿಗಿಂತ ಅತಿರಿಕ್ತನಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಹೇಳಿದರೆ ಮಹಾಭಾರತಾದಿಗಳ ವಿರೋಧಗಳು ಬರುತ್ತೆ. ಮಹಾಭಾರತಾದಿಗಳ ಪ್ರಮಾಣದಿಂದ ವಿಷ್ಣುವೇ ಸರ್ವೋತ್ತಮ, ಅವನಿಗಿಂತ ಇನ್ನೊಬ್ಬ ನಿರ್ಗುಣ ಸರ್ವೋತ್ತಮ ಇದ್ದಾನೆ ಅಂತಕ್ಕಂಥದ್ದಕ್ಕೆ ಪ್ರಮಾಣವೇ ಇಲ್ಲ. ಅಂದರೆ ನೀವು ಅದನ್ನು ಒಪ್ಪಿದ್ರೆ ಪ್ರಮಾಣ ವಿರೋಧ ಬರುತ್ತೆ. ಅಥವಾ ನಾವು ಹೇಳುವಂತಹ ಸಗುಣ ಬ್ರಹ್ಮನೇ ಪರಬ್ರಹ್ಮ ಅನ್ನೋದಕ್ಕೆ ಪ್ರಮಾಣ ಇದೆ. ನೀವು ಹೇಳ್ತಕ್ಕಂಥದಕ್ಕೆ ಪ್ರಮಾಣ ಇಲ್ಲ, ನಾವು ಹೇಳೋದಕ್ಕೆ ಪ್ರಮಾಣ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ನಾಸ್ತಿ. ಪರಮಾತ್ಮನಿಗೆ ಸಮಾನನಾಗಿರ್ತಕ್ಕಂಥ ನಾರಾಯಣ ನಿರ್ಗುಣ ಬ್ರಹ್ಮ ಅಲ್ಲ. ನಾರಾಯಣ ಅಂತಂದರೆ ನಾವು ಹೇಳುವಂಥ ಸರ್ವೋತ್ತಮನಾದಂತಹ ಗುಣಪರಿಪೂರ್ಣನಾದ ವಿಷ್ಣು. ನಾರಾಯಣ ಶಬ್ದವೇ ಅರ್ಥವನ್ನು ಹೇಳುತ್ತೆ. ಅರವಿರುದ್ಧತ್ವಾತ್ ನಾರಾಹ ಗುಣಾಹ. ಅರ ಅಂದರೆ ದೋಷ, ನಾರ ಅಂದರೆ ಗುಣ, ಗುಣಗಳಿಗೆ ಅಯನ ನಾರಾಯಣ ಅಂತ ಅರ್ಥ. ಹಾಗಾದರೆ ನಾರಾಯಣ ಶಬ್ದವೇ ಗುಣಪೂರ್ಣ ಅಂತ ಅರ್ಥ ಹೇಳ್ತಾ ಇದೆ. ಆದ್ದರಿಂದಾಗಿ ಆ ನಾರಾಯಣ ಶಬ್ದವಾಚ್ಯನಾದ ಗುಣಪೂರ್ಣನಾಗಿರ್ತಕ್ಕಂಥ ವಿಷ್ಣು ಇದ್ದಾನಲ್ಲ, ಅವನಿಗೆ ಸಮಾನನಾಗಿರ್ತಕ್ಕಂಥ ವ್ಯಕ್ತಿ ನಾಸ್ತಿ, ವರ್ತಮಾನ ಕಾಲದಲ್ಲಿಲ್ಲ. ನ ಭೂತಂ, ಭೂತಕಾಲದಲ್ಲಿ ಇರಲಿಲ್ಲ. ನ ಭವಿಷ್ಯತಿ, ಮುಂದೆ ಯಾರೂ ಕೂಡ ಬರೋದಿಲ್ಲ. ಇದು ಸತ್ಯವಾಗಿರ್ತಕ್ಕಂತಹ ವಾಕ್ಯ. ಇಂತಹ ಒಂದು ವಿಷಯ ನಾವು ಸರಿಯಾಗಿ ಮನನ ಮಾಡಿದ್ದೇವೆ ಅಂತಂದರೆ ಸರ್ವಾರ್ಥಾನ್ ಸಾಧಯಾಮ್ಯ. ನಮಗೇನೇನು ಅಭೀಷ್ಟಗಳು ಬೇಕೋ ಅದೆಲ್ಲವೂ ಕೂಡ ಇದರಿಂದಲೇ ಸಿದ್ಧವಾಗುತ್ತೆ ಅಂತ. ಅಥವಾ ಸರ್ವಾರ್ಥಾನ್, ಎಲ್ಲ ವಿಧವಾಗಿರ್ತಕ್ಕಂತಹ ವಿಷಯಗಳನ್ನು ಕೂಡ ಇದರಿಂದಲೇ ಸಮರ್ಥನೆ ಮಾಡುತ್ತೇವೆ ಅಂತ ವೇದವ್ಯಾಸದೇವರು ಹೇಳಿರ್ತಕ್ಕಂಥದ್ದು. ಮಹಾಭಾರತ. ಹಾಂ ಹೌದು, ಇದು ನಾಸ್ತಿ. ಅದು ವೆಂಕಟಾದ್ರಿ ಸಮಂಸ್ಥಾನಂ ವೆಂಕಟೇಶ್ವರ ಮನಭೂತನು ಏತೇನ ಸತ್ಯವಾಕ್ಯನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ ಅದಾയത്. ನಾರಾಯಣ ಸಮಂ, ಗುಣಪರಿಪೂರ್ಣನಾದ ಪರಮಾತ್ಮನಿಗೆ ಸಮಾನನಾದ ವಸ್ತು ವ್ಯಕ್ತಿ ನಾಸ್ತಿ, ವರ್ತಮಾನ ಕಾಲದಲ್ಲಿ ಇಲ್ಲ. ನ ಭೂತಂ, ಹಿಂದೆ ಇರಲಿಲ್ಲ. ನ ಭವಿಷ್ಯತಿ, ಮುಂದೆ ಭವಿಷ್ಯತ್ ಕಾಲದಲ್ಲೂ ಕೂಡ ಇರುವುದಿಲ್ಲ. ಏತೇನ, ಈ ಸತ್ಯವಾಕ್ಯೇನ, ನಾರಾಯಣನಿಗೆ ಸಮಾನನಾದವನು ಯಾರೂ ಇಲ್ಲ ಎಂಬತಕ್ಕಂತಹ ಯಥಾರ್ಥವಾದಂತಹ ವಾಕ್ಯದಿಂದ ಸರ್ವಾರ್ಥಾನ್, ಎಲ್ಲ ವಿಷಯಗಳನ್ನು ಅಹಂ ನಾನು ಸಾಧಯಾಮಿ ಸಮರ್ಥನೆ ಮಾಡುತ್ತೇನೆ. ನಾರಾಯಣ ಸಮಂ, ಗುಣಪರಿಪೂರ್ಣನಾದ ನಾರಾಯಣನಿಗೆ ಸದೃಶನಾದ ವಸ್ತು ಅಥವಾ ವ್ಯಕ್ತಿಯು ನಾಸ್ತಿ, ವರ್ತಮಾನ ಕಾಲದಲ್ಲಿ ಇರುವುದಿಲ್ಲ. ನ ಭೂತಂ
ಹಿಂದಿನ ಕಾಲದಲ್ಲಿ ಇರಲಿಲ್ಲ, ನ ಭವಿಷ್ಯತಿ, ಮುಂದೆ ಭವಿಷ್ಯತ್ ಕಾಲದಲ್ಲಿ ಇರುವುದಿಲ್ಲ. ಏತೇನ, ಈ ಸತ್ಯವಾಕ್ಯೇನ, ಯಥಾರ್ಥವಾದ ವಾಕ್ಯದಿಂದ, ಸರ್ವಾರ್ಥಾನ್, ಎಲ್ಲ ವಿಧವಾದಂತಹ ವಸ್ತುಗಳನ್ನು ಅಥವಾ ಪ್ರಮೇಯಗಳನ್ನು ಸಾಧಯಾಮಿ, ಅಹಂ ನಾನು ಸಾಧಯಾಮಿ, ಸಮರ್ಥನೆ ಮಾಡುತ್ತೇನೆ. ಅಧುನಾ ವಿಷ್ಣೋರೇವ ಸರ್ವೋತ್ತಮ ಬ್ರಹ್ಮತ್ವೇ ತದತಿರಿಕ್ತ ಬ್ರಹ್ಮಾಭಾವೇ ಚ ಭಾರತವಾಕ್ಯಾನಿ ಪ್ರಮಾಣಯತಿ ನಾಸ್ತಿ ನಾರಾಯಣ ಸಮಂ ಇತ್ಯಾರಭ್ಯ ನದೈವಂ ಕೇಶವಾತ್ ಪರಂ ಇತ್ಯಂತೇನ ಅಂತ. ಮುಂದೆ ನದೈವಂ ಕೇಶವಾತ್ ಪರಂ ಎಂಬತಕ್ಕಂತಹ ವಾಕ್ಯ ಎಂಬತಕ್ಕಂಥದ್ದು ಬರ್ತಾ ಇದೆ. ಅಲ್ಲಿಯ ತನಕ ಇರತಕ್ಕಂತಹ ಏನು ವಾಕ್ಯಗಳಿದೆ, ಈ ವಾಕ್ಯಗಳಿಂದ ಅವರು ಹಿಂದೆ ಹೇಳಿರ್ತಕ್ಕಂತಹ ಯಾವ ನಿರ್ಗುಣನಾಗಿರ್ತಕ್ಕಂತಹ ಸರ್ವೋತ್ತಮ ಬ್ರಹ್ಮ ಇದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಪ್ರಮಾಣ ಇಲ್ಲ. ಮತ್ತು ನಾವು ಹೇಳ್ತಕ್ಕಂಥ ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ವಿಷಯದಲ್ಲಿ ಮಹಾಭಾರತ ವಾಕ್ಯವು ಪ್ರಮಾಣವಾಗಿದೆ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ. ನದೈವಂ ಕೇಶವಾತ್ ಪರಂ. ನದೈವಂ ಕೇಶವಾತ್ ಪರಂ ಅಂತ ಮುಂದೆ ಒಂದು ವಾಕ್ಯ ಬರುತ್ತೆ. ಅಲ್ಲಿಯ ತನಕ ಯಾವ್ಯಾವ ವಾಕ್ಯಗಳಿದೆಯೋ 689ನೇ ಶ್ಲೋಕ, ನದೈವಂ ಕೇಶವಾತ್ ಪರಂ ಇತಿ ಭಾರತ ವಾಕ್ಯಾನಿ ಸ್ಪಷ್ಟೀಕುರುವಂತಿ ತಂ ಪ್ರಭುಂ ಅಂತ ಮುಂದೆ ಆ 689ನೇ ಶ್ಲೋಕದ ತನಕ ಇರತಕ್ಕಂತಹ ವಾಕ್ಯಗಳು ಇದೆಲ್ಲವೂ ಮಹಾಭಾರತ ವಾಕ್ಯ. ಆ ಮಹಾಭಾರತ ವಾಕ್ಯಗಳಿಂದ ಏನು ಹೇಳ್ತಾ ಇದ್ದಾರೆ? ವಿಷ್ಣುವೇ ಸರ್ವೋತ್ತಮ ಎಂಬುದರಲ್ಲಿ ಪ್ರಮಾಣ, ಮತ್ತು ವಿಷ್ಣು ಅತಿರಿಕ್ತವಾಗಿರ್ತಕ್ಕಂತಹ ನಿರ್ಗುಣ ಬ್ರಹ್ಮ ಇಲ್ಲ ಎಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಮಹಾಭಾರತ ಅಂತರ್ಗತವಾದ ಭಗವದ್ಗೀತೆಯ 15ನೇ ಅಧ್ಯಾಯ, 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳು. ಇದನ್ನು ಆಚಾರ್ಯರು ಅನೇಕ ಕಡೆಯಲ್ಲಿ ಸರ್ವಮೂಲ ಗ್ರಂಥಗಳಲ್ಲಿ ಅದನ್ನು ಉದಾಹರಿಸಿದ್ದಾರೆ. ಹಾಗೆಯೇ ವಾದಿರಾಜರು ಕೂಡ ಭಗವಂತನೇ ಸರ್ವೋತ್ತಮ, ನಿರ್ಗುಣ ಬ್ರಹ್ಮ ಅವನು ಸರ್ವೋತ್ತಮನಾದ ಪರಮಾತ್ಮನಿಂದ ಅತಿರಿಕ್ತನಾದವನು ಇಲ್ಲ ಎಂಬತಕ್ಕಂತಹ ಈ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕೆ ಅದೇ ವಾಕ್ಯವನ್ನು ಇವರು ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಸಿದ್ಧಾಂತದ ಮುಖ್ಯವಾದ ವಿಷಯವನ್ನು ಹೇಳ್ತಕ್ಕಂಥ ಅಧ್ಯಾಯ 15ನೇ ಅಧ್ಯಾಯ. ಅದು ಶ್ರೀಮದ್ ಭಗವದ್ಗೀತೆ ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಪುರುಷೋತ್ತಮ ಯೋಗೋ ನಾಮ ಅಂತ ಹೇಳೋದು. ಹಾಗಾದರೆ ಪುರುಷೋತ್ತಮ ಯೋಗ ಅಂದರೆ ಪರಮಾತ್ಮ ಸರ್ವೋತ್ತಮ ಎಂಬತಕ್ಕಂಥದ್ದನ್ನು ಪರಮಾತ್ಮನೇ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಆ ಅಧ್ಯಾಯ. ಅಂದರೆ ಅದರಲ್ಲೂ ಕೂಡ ಕೊನೆ 5 ವಾಕ್ಯ ಇದೆಯಲ್ಲ, ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ, ಪ್ರಮೇಯವನ್ನು ಹೇಳ್ತಾ ಇದೆ. ಅದರಿಂದ ಅಂತಹ ವಾಕ್ಯವನ್ನು ಇಲ್ಲಿ ವಾದಿರಾಜರು ನಿರೂಪಣೆ ಮಾಡ್ತಾ ಇದ್ದಾರೆ. ಲೋಕೆ ಅಂತಂದರೆ ಚೇತನರಲ್ಲಿ ಅಂತಲೂ ಆಗ್ಬೋದು, ಲೋಕದಲ್ಲಿ ಅಂತಲೂ ಆಗ್ಬೋದು. 2 ವಿಧವಾಗಿರ್ತಕ್ಕಂತಹ ಚೇತನರಿದ್ದಾರೆ, ಕ್ಷರಚೇತನ, ಅಕ್ಷರಚೇತನ ಅಂತ. ಪುರುಷ ಅಂತಿದೆ. ಪುರುಷ ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ, ಪುರುಷ ಅಂದ್ರಕ್ಕೆ ಜೀವ ಅಂತ, ಚೇತನ ಅಂತ ಅರ್ಥ. ಜೀವ ಅನ್ನೋದಕ್ಕಿಂತಲೂ ಚೇತನ ಅಂತ 2 ವಿಧವಾಗಿರ್ತಕ್ಕಂತಹ ಪುರುಷೇತೆ. ಈ ಶರೀರದಲ್ಲಿ ಇರತಕ್ಕಂಥವರು ಚೇತನರು. ಶರೀರ ಜಡವಾದ ಶರೀರದಲ್ಲಿ ಇರ್ತಕ್ಕಂಥವರು, ಅಥವಾ ಶರೀರದಲ್ಲಿರ್ತಕ್ಕಂಥ ಸ್ವರೂಪಭೂತವಾದ ಶರೀರ ಅದರಲ್ಲಿರ್ತಕ್ಕಂಥವ್ರು.
ಹಾಂ, ಅದು ಎರಡಕ್ಕೂ ಅದರಿಂದ ಪುರುಷ ಅಂತಂದರೆ ಜ್ಞಾನಾನಂದಾತ್ಮಕವಾದ ಶರೀರ ಅಂತಲೂ ಆಗ್ಬೋದು, ಅಥವಾ ಪ್ರಾಕೃತಿಕವಾಗಿರ್ತಕ್ಕಂಥ ಶರೀರವೂ ಆಗ್ಬೋದು. ಪುರು ಅಂದರೆ ಶರೀರ ಅಂತ ಅರ್ಥ. ಅಲ್ಲಿ ಶೇತೆ ತಿಷ್ಠತಿ ಅಥವಾ ಅಸ್ಥಿ ಅಂತ ಅರ್ಥ ಇರತಕ್ಕಂಥವ್ರು, ಅದು ಚೇತನರು. ಆ ಚೇತನರು ಎರಡು ವಿಧವಾಗಿದ್ದಾರೆ, ಕ್ಷರ ಅಕ್ಷರ ಅಂತ. ಕ್ಷರ ಸರ್ವಾಣಿ ಭೂತಾನಿ. ಕ್ಷರಚೇತನ ಅಂದರೆ ಯಾರು? ಸರ್ವಾಣಿ ಭೂತಾನಿ. ಭೂತ ಅಂದರೆ ಇಲ್ಲಿ ಜೀವ, ಎಲ್ಲ ಜೀವರು ಕೂಡ ಬ್ರಹ್ಮದೇವರಿಂದ ಆರಂಭ ಮಾಡಿ ತೃಣಪರ್ಯಂತ ಯಾವ್ಯಾವ ಚೇತನರಿದ್ದಾರೋ ಅವರೆಲ್ಲರೂ ಕೂಡ ಕ್ಷರಚೇತನರು. ಯಾಕೆ? ಅವರ ಶರೀರಕ್ಕೆ ಕ್ಷರಣ ಇದೆ. ಅವರ ಶರೀರಕ್ಕೆ ಕ್ಷರಣ ಅಂದರೆ ನಾಶ. ಆದ್ದರಿಂದ ಬ್ರಹ್ಮದೇವರ ಶರೀರವು ಬ್ರಹ್ಮದೇವರ ಆಯುಷ್ಯ ಮುಗಿದಾಗ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಅವರು ಲಿಂಗದೇಹವನ್ನು ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ. ಅಂದರೆ ಶರೀರ ನಾಶ ಇದೆ. ಬ್ರಹ್ಮದೇವರ ತನಕ ಇರತಕ್ಕಂತಹ ಎಲ್ಲ ಜೀವರಿಗೂ ಶರೀರ ನಾಶ ಇರೋದರಿಂದ ಅವರು ಕ್ಷರಜೀವಿಗಳು. ಎಲ್ಲರಿಗೂ ಲಿಂಗದೇಹ ಇದೆ. ಯಾರ್ಯಾರು ಈ ಸಂಸಾರದಲ್ಲಿ ಇದ್ದಾರೋ, ಸಂಸಾರ ಅಂದರೆ ಇಲ್ಲಿ ಚೆನ್ನೈಯಲ್ಲೇ ಇರಬೇಕು ಅಂತ ಅರ್ಥ ಅಲ್ಲ. ಒಟ್ಟು ಯಾರ್ಯಾರಿಗೆ ಈ ಪ್ರಾಕೃತಿಕವಾಗಿರ್ತಕ್ಕಂತಹ ಸಂಬಂಧ ಇದೆಯೋ ಅವರಿಗೆಲ್ಲ ಸಂಸಾರ ಇದೆ ಅಂತ ಅರ್ಥ. ಅದನ್ನು ಯಾರಿಗೆ ಇಲ್ಲ. ದುಃಖಕ್ಕೆ ಕಾರಣವಾದ ಶರೀರ ಉಳಿದವರಿಗಿದೆ, ಅಂತಹ ಶರೀರವೇ ಅವರಿಗಿದೆ. ಆದ್ದರಿಂದ ಅವರನ್ನು ಕೂಡ ಹೌದು ಹೌದು ಅವರಿಗೆಲ್ಲ ದುಃಖ. ಹೌದು ಹೌದು ಸರಸ್ವತಿ ಭಾರತೀಯರಿಗೆ ಹೌದು. ಏನು? ಅದೆಲ್ಲ ಭಗವಂತನ ಸಂಕಲ್ಪದಂತೆ ಆ ರೀತಿಯಲ್ಲಿ ನಟನೆ ಮಾಡಿದ್ದಾರೆ. ಇಲ್ಲ, ಭಯ, ದುಃಖ, ಅಜ್ಞಾನ, ಹೌದು ಇಲ್ಲ ಅಂತ ಇಲ್ಲ ಅಂತ ಹಾಂ ಅದೇ ಹೇಳಿದ, ಅವರಲ್ಲಿ ಅಜ್ಞಾನ, ದುಃಖ, ಭಯ ಇಲ್ಲ. ಆದರೆ ಪ್ರದರ್ಶನ ಮಾಡಿದ್ದಾರೆ. ಇದೆ ಸತ್ವರಜಸ್ತಮೋ ಗುಣಗಳಿದ್ದರೂ ಕೂಡ ತಮೋಗುಣ ರಜೋಗುಣಗಳ ಪ್ರಭಾವವನ್ನು ತೋರದ ಸತ್ವಗುಣ ಇದೆ ಅವರಲ್ಲಿ. ಈಗ ನಮ್ಮಲ್ಲಿ ಸತ್ವಗುಣ ಇದ್ದರೂ ಕೂಡ ತಮೋಗುಣ ರಜೋಗುಣ ಅಧಿಕವಾಗಿರೋದ್ರಿಂದಾಗಿ ಸತ್ವಗುಣ ಕಾಣಿಸೋದೇ ಇಲ್ಲ. ಹಾಗೆ ಅವರಲ್ಲಿ ಸತ್ವಗುಣದ ಆಧಿಕ್ಯ ಇರೋದರಿಂದಾಗಿ ರಜೋಗುಣ ತಮೋಗುಣಗಳು ಕಾಣಿಸೋದಿಲ್ಲ. ಹುಳಿಗೆ ಖಾರನೂ ಹಾಕಿದ್ದಾರೆ, ಬೆಲ್ಲನೂ ಹಾಕಿದ್ದಾರೆ, ಉಪ್ಪು ಜಾಸ್ತಿ ಆಗಿದೆ. ಆ ಉಪ್ಪು ಏನು ಮಾಡಿಬಿಡುತ್ತೆ, ಈ ಖಾರನೂ ತೋರಿಸಲ್ಲ, ಬೆಲ್ಲನೂ ತೋರಿಸಲ್ಲ, ಹೌದಲ್ವ? ಆಗ ಉಪ್ಪೇ ಅದು ಜಾಸ್ತಿಯಾಗಿ ಕಾಣಿಸುತ್ತೆ. ಹಾಗೆ ಎಲ್ಲ ಜೀವರಲ್ಲೂ ತ್ರಿಗುಣ ಸಂಬಂಧ ಇದೆ. ಆದರೆ ಆ ತ್ರಿಗುಣಗಳ ವಿಕಾರ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ. ತ್ರಿಗುಣ ಸಂಬಂಧ ಇದ್ದರೂ ಕೂಡ ತ್ರಿಗುಣ ವಿಕಾರ ಇಲ್ಲ. ಉಳಿದ ಜೀವರಲ್ಲಿ ತ್ರಿಗುಣ ಹೌದು ಹೌದು ಅಷ್ಟೇ. ವರ ಕೊಡ್ತಾರೆ ಯಾರು? ಬ್ರಹ್ಮದೇವರಿಗೆ ಶಾಪ ಕೊಟ್ಟಿದ್ದು. ಅದೆಲ್ಲ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವರು ಸರ್ವಜ್ಞರಲ್ವಾ, ಯಾರಿಗೆ ಯಾವ ಕಾಲದಲ್ಲಿ ಏನಾಗಬೇಕು ಅಂತ ಗೊತ್ತು. ಹಾಗೆ ಭಗವಂತನೇ ಅಶ್ವತ್ಥಾಮಾಚಾರ್ಯರಿಗೆ ನಿನ್ನ ದೇಹ ಎಂಬತಕ್ಕಂಥದ್ದು ಅದು 3000 ವರ್ಷಗಳ ದುರ್ಗಂಧಯುಕ್ತವಾದಂತಹದ್ದಾಗಲಿ, ನೀನು ಕಾಡಿನಲ್ಲಿ ಹುಚ್ಚನಂತೆ ಸುತ್ತಾಡ್ತಾ ಇರುವಂಥ ಭಗವಂತನೇ ಶಾಪ ಕೊಟ್ಟ. ಅವನು ಪ್ರಾರಬ್ಧ ಅದು. ಅಷ್ಟೇ, ಏನಿರುತ್ತೋ ಅದನ್ನು ಬಾಯಿಂದ ಹೇಳ್ತಾರೆ ಅಷ್ಟೇ. ಹೌದು ಅಷ್ಟೇ. ತಂದೆಗಾದರೂ ಕೋಪ ಬಂದಿರುತ್ತೆ, ಆದರೂ ಅದು ಒಳ್ಳೆಯದಕ್ಕೇನು ಮಾಡಿರ್ತಾನೆ. ಇಲ್ಲಿ ಕೋಪವೇ ಇರೋದಿಲ್ಲ, ಬರೀ ನಟನೆ ಮಾಡ್ತಾನೆ ಅಷ್ಟೆ. ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾದರೂ ಕೂಡ ಭಗವಂತ ನರಸಿಂಹ ರೂಪದಿಂದ ಉಗ್ರವಾಗಿ ಬಂದ, ಉಗ್ರಂ ವೀರಂ ಅಂತ. ಅವನಲ್ಲಿ ಕೋಪ ಏನಿಲ್ಲ, ಅದು ಅವನಲ್ಲಿ ಸಾಮರ್ಥ್ಯವೇ ಆಗಿದೆ. ಅಂತಹ ಉಗ್ರವಾದ ಸಾಮರ್ಥ್ಯ ಇದೆ ಅಷ್ಟೇ, ಅವನ ಕೋಪ ಇಲ್ಲ. ಅಷ್ಟೇ.
ಅದಿಲ್ಲ ಅಲ್ಲ, ಅದಕ್ಕೆ ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಹಾಂ, ಅದೃಷ್ಟಾಶ್ರಿತಪೂರ್ವತ್ವಾತ್ ಅನ್ಯೈ ಸಾಧಾರಣೈರ್ಜನೈ ಅದೃಷ್ಟಾಶ್ರಿತಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತ ಅಂತ ವಾಕ್ಯ ಭಾಗವತದ್ದು. ಅದಕ್ಕೆ ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಅಲ್ಲ, ಅವಳಿಗೆ ನರಸಿಂಹನ ನೋಡಿ ಭಯ ಅಲ್ಲ, ಗಂಡನ ನೋಡಿ ಅವಳಿಗೆ ಭಯ ಇಲ್ಲ. ಭಯ ಇದೆ, ಭಕ್ತಿ ಇರೋದ್ರಿಂದ ಭಯ ಇದೆ ಅಷ್ಟೇ ಹೊರತು ಈ ಉಗ್ರ ರೂಪವನ್ನು ನೋಡಿ ಭಯ ಅಲ್ಲ. ಸ್ವಾಮಿಗಳು ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳ್ತೀವಿ. ಸ್ವಾಮಿಗಳೇನು ಟೆರರಿಸ್ಟಾ? ಮತ್ತು ಅವರಲ್ಲಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಆ ತಪಸ್ಸು, ಅವರಲ್ಲಿರ್ತಕ್ಕಂತಹ ಜ್ಞಾನ, ಇದು ನೋಡಿದ್ರೆ ಅದಕ್ಕೆ ನಾವು ಭಯಪಡ್ತೇವೆ. ಅದೊಂದು ಗುಣ. ಹಾಗೆ ಲಕ್ಷ್ಮೀದೇವಿ ಭಗವಂತನಲ್ಲಿರುವ ದೊಡ್ಡ ವ್ಯಕ್ತಿತ್ವ ನೋಡಿ ಭಯಪಡ್ತಾಳೆ ಅಂತ ಅಷ್ಟೇ ಹೊರತು ಅವಳಿಗೆ ಭಗವಂತ ಏನೋ ಹೆಂಡತಿಯನ್ನು ಈಗಿನ ಕಾಲದವರು ಯಾವ ರೀತಿ ಹಿಂಸೆ ಮಾಡ್ತಾರೋ ಹಾಗೆ ಲಕ್ಷ್ಮೀ ಹಿಂಸೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಅದೆಲ್ಲ ಪ್ರಹ್ಲಾದನಿಗೆ ಕೀರ್ತಿ ಬರಲಿ ಅಂತ ಅಷ್ಟೇ. ಏನು ಶಾಪ ಕೊಟ್ಟರು? ಹಾಂ, ಏನಾಗಿರ್ರಿ? ಯಾರಿಗೆ ಯಾರಿಗೆ ಯಾರಿಗೆ? ಅವ್ರ ಮಕ್ಕಳು ಯಾರು? ಮತ್ತು ಸನಕಾದಿಗಳೆಲ್ಲ ಮಕ್ಕಳು. ಹಾಂ, ಅವರಿಗೆ ಬ್ರಹ್ಮದೇವರು ಕೋಪ ಬಂದಂತೆ ನಟನೆ ಮಾಡಿದ್ರು. ಸನಕಾದಿಗಳು ಅವರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಲ್ಲ, ಸನ್ಯಾಸಾಶ್ರಮದಲ್ಲೇ ಇರ್ತೇವೆ ಅಂತ ಹೇಳಿದ್ರಿಂದ ಬ್ರಹ್ಮದೇವರು ಕೋಪವನ್ನು ನಟನೆ ಮಾಡಿದ್ರು. ಆವಾಗ ಅವರ ಹುಬ್ಬಿನಿಂದ ರುದ್ರದೇವರು ಹುಟ್ಟಿದರು, ಸದ್ಯೋಜಾತ. ಹಾಂ, ಅದೇ ಮನೆ ಹೋಗ್ಲಿಕ್ಕಿಲ್ಲ. ಒಂದು ಕ್ಷರ ಶರೀರ ನಾಶವುಳ್ಳವರೆಲ್ಲ ಕ್ಷರಜೀವಿಗಳು. ಅಕ್ಷರ ಅಂದರೆ ಕೂಟಸ್ಥಃ ಅಕ್ಷರ ಉಚ್ಯತೆ. ಕೂಟಸ್ಥ ಅಂದ್ರೇನು ಅಂತಂದರೆ, ಕೂಟ ಅಂದರೆ ಆಕಾಶ ಅಂತ ಅರ್ಥ. ಆಕಾಶದಂತೆ ಕೂಟವತ್ ತಿಷ್ಠತಿ, ಆಕಾಶದಂತೆ ಇದ್ದಾಳೆ. ಆಕಾಶದಂತೆ ಇದ್ದಾಳೆ ಅಂದರೆ ಏನರ್ಥ? ಆಕಾಶಕ್ಕೆ ಯಾವ ವಿಕಾರವೂ ಇಲ್ಲ. ಎಲ್ಲ ಕಡೆಯಲ್ಲೂ ಆಕಾಶ ಇದೆ. ಮಳೆ ಬರ್ತಾ ಇದೆ, ನೀವು ಒಳಗಡೆ ಇದ್ದೀರಾ, ಆಕಾಶ ಅಲ್ಲಿದೆ. ಅದಕ್ಕೇನಾದರೂ ಚಳಿ ಆಯಿತು ಅಥವಾ ಒದ್ದೆ ಆಯಿತು ಅಂತಿದೆಯಾ? ಇಲ್ಲ. ಹಾಂ, ಆಕಾಶಕ್ಕೆ ಯಾವ ವಿಕಾರವೂ ಹೇಗಿಲ್ಲವೋ ಹಾಗೆ ನಿರ್ವಿಕಾರಳು ಲಕ್ಷ್ಮೀದೇವಿ ಪ್ರಕೃತಿ ಅಭಿಮಾನಿ. ಆ ಪ್ರಕೃತಿಯಲ್ಲಿ ಎಲ್ಲ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಎಲ್ಲ ಕಡೆಯಲ್ಲಿದ್ದಾಳೆ. ಹಾಗಾದರೆ ಎಲ್ಲದರ ಸಂಬಂಧ ಲಕ್ಷ್ಮೀದೇವಿಗಿದೆ. ಎಲ್ಲದರ ಸಂಬಂಧ ಇದ್ದರೂ ಲಕ್ಷ್ಮೀದೇವಿಗೆ ಅದರ ವಿಕಾರ ಇಲ್ಲ. ಅದರಿಂದ ಅವಳನ್ನು ಕೂಟಸ್ಥ ಅಂತ ಕರೀತಾರೆ. ಕೂಟ ಅಂದರೆ ಆಕಾಶ, ಆಕಾಶದಂತೆ ಇರುವವಳು. ಆಕಾಶದಂತೆ ಇರುವವಳು ಅಂದರೆ ಎಲ್ಲ ವಸ್ತುಗಳ ಸಂಬಂಧ ಇದ್ದರೂ ಕೂಡ ಅದರಿಂದ ವಿಕಾರರಹಿತಳಾಗಿದ್ದಾಳೆ. ಅದರಿಂದ ಅವಳನ್ನು ಕೂಟಸ್ಥ ಅಂತ ಕರೀತಾರೆ ಲಕ್ಷ್ಮೀದೇವಿ. ಅವಳನ್ನು ಅಕ್ಷರ ಅಂತ ಕರೀತಾರೆ. ಯಾಕೆ? ಅವಳಿಗೆ ಶರೀರ ನಾಶ ಇದೆ. ಅವತಾರ ರೂಪಗಳಲ್ಲಿಯೂ ಕೂಡ ಭಗವಂತ ಯಾವ ರೀತಿಯಲ್ಲಿ ಅನಾನಂದಾತ್ಮಕವಾದ ಶರೀರವುಳ್ಳವನೋ ಹಾಗೇ ಭಗವಂತ ಅವತಾರ ಮಾಡ್ತಾನೋ, ಲಕ್ಷ್ಮೀದೇವಿಯೂ ಕೂಡ ಭಗವಂತನಂತೆ ನಿತ್ಯ ಮುಕ್ತಳಾದ್ದರಿಂದ ಅವಳಿಗೆ ಪ್ರಾಕೃತಿಕವಾದ ಶರೀರದ ಸಂಬಂಧ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಅವಳು ಅವತಾರ ಮಾಡುವಾಗಲೂ ಕೂಡ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವಳಾಗಿ ಅವತಾರ ಮಾಡಿರ್ತಾಳೆ. ಅದರಿಂದ ಅವಳಿಗೆ ಶರೀರ ನಾಶ ಇಲ್ಲ. ಜ್ಞಾನಾನಂದಾತ್ಮಕವಾದ ಶರೀರಕ್ಕೆ ನಾಶ ಇಲ್ಲ. ಅದರಿಂದ ಅವಳು ಹೌದು. ಹಾಂ, ಲೋಕೆ ಈ ಜಗತ್ತಿನಲ್ಲಿ ಕ್ಷರಃ ಶರೀರವನ್ನು ನಾಶ ಹೊಂದುವಂತಹ ಮತ್ತು ಅಕ್ಷರ ಏವಚ ಶರೀರ ನಾಶ ಇಲ್ಲದೇ ಇರತಕ್ಕಂತಹ ಇಮೌ ಈ ದ್ವೌ ಪುರುಷೌ ಇಬ್ಬರು ಚೇತನರಿದ್ದಾರೆ. ಅದರಲ್ಲಿ ಸರ್ವಾಣಿ ಭೂತಾನಿ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ತೃಣಪರ್ಯಂತ ಸಕಲ ಜೀವರು ಕ್ಷರಃ ಶರೀರ ನಾಶವುಳ್ಳವರಾದ್ದರಿಂದ ಕ್ಷರಚೇತನ ಎಂಬುದಾಗಿ ಕರೆಯಲ್ಪಡ್ತಾ ಇದ್ದಾರೆ. ಕೂಟಸ್ಥಃ ಆಕಾಶದಂತೆ ಎಲ್ಲ ಕಡೆ ವ್ಯಾಪ್ತಳಾಗಿದ್ದರೂ ಆಕಾಶದಂತೆ ವಿಕಾರರಹಿತಳಾಗಿದ್ದಾಳೆ ಆ ಲಕ್ಷ್ಮೀದೇವಿಯು. ಅಕ್ಷರಃ ಶರೀರನಾಶರಹಿತಳಾದ್ದರಿಂದ ಅಕ್ಷರ ಎಂಬತಕ್ಕಂಥ ಶಬ್ದದಿಂದ ಉಚ್ಯತೆ ಕರೆಯಲ್ಪಡ್ತಾ ಇದ್ದಾಳೆ. ಲೋಕೆ ಈ ಪ್ರಪಂಚದಲ್ಲಿ ಅಥವಾ ಜಗತ್ತಿನಲ್ಲಿ
ಕ್ಷರ ಅಕ್ಷರ ಮತ್ತು ಅಕ್ಷರೇವಚ ಅಕ್ಷರ ಎಂಬುದಾಗಿ ಇಮೌ ಈ ದ್ವೌ ಇಬ್ಬರು ಪುರುಷೌ ಚೇತನರಿದ್ದಾರೆ. ಸರ್ವಾಣಿ ಭೂತಾನಿ ಎಲ್ಲ ಚೇತನರು ಜೀವರು ಕ್ಷರ ಶರೀರನಾಶವುಳ್ಳವರಾದ್ದರಿಂದ ಕ್ಷರ ಶಬ್ದವಾಚ್ಯರಾಗಿದ್ದಾರೆ. ಕೂಟಸ್ಥಃ ಆಕಾಶದಂತೆ ವ್ಯಾಪ್ತಳಾಗಿ ಆಕಾಶದಂತೆ ವಿಕಾರರಹಿತಳಾದ ಲಕ್ಷ್ಮೀದೇವಿಯು ಅಕ್ಷರ ಶರೀರನಾಶರಹಿತಳಾದ್ದರಿಂದ ಅಕ್ಷರ ಶಬ್ದವಾಚ್ಯಳಾಗಿ ಉಚ್ಯತೆ ಕರೆಯಲ್ಪಡ್ತಾ ಇದ್ದಾಳೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಅಲ್ಲಿ ನಾರಾಯಣ ಸಮಂ ನ ಭೂತಂ ನಾಸ್ತಿ ನ ಭವಿಷ್ಯತಿ ಇತ್ಯನೇನ ತಸ್ಯೈವ ಪರಬ್ರಹ್ಮತ್ವಂ ತತಃ ಅತಿರಿಕ್ತ ಬ್ರಹ್ಮಭಾವಾಶ್ಚ ಸಿದ್ಧ್ಯತಿ ಅಂತ ಸರ್ವೋತ್ತಮ ತೀರ್ಥರ ವ್ಯಾಖ್ಯಾನದಲ್ಲಿ ನಾರಾಯಣ ಸಮಂ ನ ಭೂತಂ ನಾಸ್ತಿ ನ ಭವಿಷ್ಯತಿ, ಹಿಂದೆ ಇರಲಿಲ್ಲ, ನಾರಾಯಣಗೆ ಸಮಾನನಾದವನು ಈಗಿಲ್ಲ, ಮುಂದೆ ಇರೋದಿಲ್ಲ ಎಂಬುದಾಗಿ ಹೇಳಿದ್ದರಿಂದ ತಸ್ಯೈವ ಪರಬ್ರಹ್ಮತ್ವ, ಹಾಗಾದರೆ ಅವನೇ ಪರಬ್ರಹ್ಮ ಎಂಬುದಾಗಿಯೂ ಅವನಿಗಿಂತ ಅತಿರಿಕ್ತನಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಸರ್ವೋತ್ತಮನಾದವನು ಇಲ್ಲ ಎಂಬುದಾಗಿಯೂ ಕೂಡ ಹೇಳಿದ್ದಾರೆ. ಇನ್ನು ಪರಮಾತ್ಮ ಇದ್ದಾನಲ್ಲ, ಅವನು ಯಾರು? ಉತ್ತಮ ಪುರುಷಸ್ತು ಅನ್ಯ. ಕ್ಷರ ಜೀವರು, ಅಕ್ಷರ ಚೇತನ ಲಕ್ಷ್ಮೀದೇವಿ, ಇವರಿಗಿಂತ ಭಿನ್ನನಾಗಿರ್ತಕ್ಕಂಥವನು ಅವನು ಉತ್ತಮ ಪುರುಷ, ಅವನು ಶ್ರೇಷ್ಠ ಚೇತನ, ಅವನನ್ನೇ ಪರಮಾತ್ಮ ಅಂತ ಕರೀತಾರೆ. ಹಾಗಾದರೆ ಮೂರು ಚೇತನ ಆಯ್ತು ಈಗ. ಒಂದು ಕ್ಷರಚೇತನ, ಇನ್ನೊಂದು ಅಕ್ಷರ ಚೇತನ, ಇನ್ನೊಂದು ಕ್ಷರಾಕ್ಷರೋತ್ತಮ ಚೇತನ. ಕ್ಷರ ಅಕ್ಷರಗಳಿಗಿಂತಲೂ ಉತ್ತಮವಾದಂತಹ ಚೇತನ ಅಂತ. ಆ ಕ್ಷರ ಅಕ್ಷರಗಳಿಗಿಂತ ಉತ್ತಮನಾದ ಚೇತನ ಇದ್ದಾನಲ್ಲ, ಉತ್ತಮ ಅಂದ್ರೇನು? ಕ್ಷರ ಅಕ್ಷರಗಳಿಗಿಂತ ಭಿನ್ನನಾಗಿ ಕ್ಷರ ಅಕ್ಷರಗಳಿಗಿಂತ ಉತ್ತಮನಾದವನು. ಪುರುಷಸ್ತು ಅನ್ಯ ಉತ್ತಮ, ಎರಡಿದೆ ಅಲ್ಲಿ. ಅದರಿಂದ ಭಿನ್ನನೂ ಹೌದು, ಅವರಿಗಿಂತ ಶ್ರೇಷ್ಠನೂ ಆಗಿದ್ದಾನೆ, ಅವನನ್ನೇ ಪರಮಾತ್ಮ ಅಂತ. ಹಾಗಾದ್ರೆ ಉಳಿದವರೆಲ್ಲ ಆತ್ಮ, ಪರಮಾತ್ಮ ಅವನೇ ಪರಮಾತ್ಮ. ಉಳಿದವರೆಲ್ಲರೂ ಆತ್ಮ, ಭಗವಂತ ಪರಮಾತ್ಮ. ಯಾಕೆ? ಶ್ರೇಷ್ಠನಾದ ಆತ್ಮ. ಪರಾತ್ಮ ಪರಮಾತ್ಮ, ಜೀವರು ಆತ್ಮ, ಲಕ್ಷ್ಮೀದೇವಿ ಪರಾತ್ಮ, ಪರಮಾತ್ಮ ಪರಮಾತ್ಮ, ಭಗವಂತ ಪರಮಾತ್ಮ. ಹಾಂ, ಲಕ್ಷ್ಮೀದೇವಿ ಹಾಂ ಪರಮ ಅಂತಂದರೆ ಪರಕ್ಕಿಂತ ಶ್ರೇಷ್ಠ. ಜೀವರೆಲ್ಲ ಆತ್ಮರು, ಲಕ್ಷ್ಮೀದೇವಿ ಆತ್ಮರಿಗಿಂತ ಶ್ರೇಷ್ಠಳು ಪರಾತ್ಮ, ಲಕ್ಷ್ಮೀದೇವಿಗಿಂತ ಭಗವಂತ ಇನ್ನೂ ಶ್ರೇಷ್ಠ, ಆದ್ದರಿಂದ ಪರಮಾತ್ಮ. ಎಲ್ಲ ಆತ್ಮಲ್ಲೇ ಸೇರ್ತಾರೆ. ಕ್ಷರಜೀವರವರೆಲ್ಲ. ನೀವು ಹೇಳ್ಕೋಬೋದು, ನಾನು ವಾಯುದೇವರಿಗೆ ಸಮಾನ, ವಾಯುದೇವರಿಗೆ ನಾನು ಸಮಾನ ಅಂತ ಹೇಳ್ಕೋಬೋದು. ಹೇಳಿದ್ರೆ ಎಲ್ಲ ಗುಣಗಳಲ್ಲಿ ಅಲ್ಲ, ಅವರಿಗೂ ಕೂಡ ನಾಶ ಇದೆ, ನನಗೂ ನಾಶ ಇದೆ, ಅಷ್ಟರಲ್ಲಿ ಸಾಮ್ಯ ಅಷ್ಟೇ. ಇಲ್ಲ, ಅದಕ್ಕೋಸ್ಕರ ನಿತ್ಯ ಸಂಸಾರಿ ಅಂತ ಹೇಳ್ಕೊಬೋದು. ಈ ಇದರಲ್ಲಿ ಏನು ಸೃಷ್ಟಿಯಲ್ಲಿ ಮುಕ್ತಿ ಇಲ್ಲ, ಹಂಗಾರೆ ಅವರಿಗೆ ಮುಂದಿನ ಅದರಲ್ಲೇ ಆಗುತ್ತೆ, ನಮಗೆ ಯಾವಾಗೂ ಇಲ್ಲ ಅಂತ ಆಗುತ್ತೆ. ಈ ಭಗವಂತನ ವೈಶಿಷ್ಟ್ಯ ಏನು? ಯಹ ಲೋಕತ್ರಯಂ ಆವಿಶ್ಯ, ಮೂರು ಲೋಕಗಳು, ಮೂರು ಲೋಕ ಅಲ್ಲ 14 ಲೋಕ. ಮೂರು ಹೇಗೆ ಅಂದರೆ ಕೆಳಗಿನದ್ದು, ಮಧ್ಯದ್ದು, ಮೇಲಿದ್ದು. ಅದರಿಂದ ಮೂರೇ ಲೋಕ ಅಂತಲ್ಲ, ಎಂದು 14 ಲೋಕ. ಅದರ ಒಳಗಡೆ ಪ್ರವೇಶ ಮಾಡಿ ಅವನು ಬಿಭರ್ತಿ ಅಂತ ಈ ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಹಿಂದೆ ಹೇಳಿದರು, ಯೋಧಾಧಾರ ವಿಶ್ವಭುವನಾನಿ, ಭುವನಾನಿ ವಿಶ್ವ ಅಂತ. ಯಾವ ರೀತಿಯಲ್ಲಿ ಧಾರಣೆ ಮಾಡಿದ್ದಾನೆ ಅಂತಂದರೆ, ಮನೆಗೆ ಅಥವಾ ನಮಗೆ ಮನೆ ಆಧಾರ. ನಮಗೆ ಮನೆ ಆಧಾರ ಅಂದರೆ ಏನರ್ಥ? ನಮಗಿಂತ ಹೊರಗಿರುತ್ತೆ ಮನೆ, ನಮ್ಮ ಒಳಗೆ ಮನೆ ಇರಲ್ಲ ಅಲ್ವಾ? ನಾವು ಮನೆಯಲ್ಲಿದ್ದೇವೆ, ನಮಗೆ ನೆಲ ಆಧಾರ, ಮನೆ ಆಧಾರ ಅಂತಂದರೆ ನಮಗಿಂತ ಹೊರಗೆ ಆಧಾರಭೂತವಾದದ್ದು ಇರುತ್ತೆ. ಭಗವಂತ ಜಗತ್ತಿಗೆ ಆಧಾರ ಅಂತಂದರೆ ಅವನು ಹೊರಗೂ ಇದ್ದಾನೆ, ಅಷ್ಟೇ ಅಲ್ಲ ಒಳಗಿದ್ದು ಅವನು ಧಾರಣೆ ಮಾಡ್ತಾನೆ. ಛತ್ರಿ ಹಿಡ್ಕೊಂಡಾಗ, ಛತ್ರಿಯನ್ನು ನಾವು ಹಿಡ್ಕೊಂಡಿದ್ದೇವೆ ಆಯಿತಾ, ಹೇಗಿರ್ತೇವೆ?
ಛತ್ರಿಯ ಒಳಗಡೆ ನಾವಿದ್ದು ಹಿಡ್ಕೊಂಡಿದ್ದೇವೆ ಅಲ್ವಾ? ಹಾಗೆ ಭಗವಂತ ನಮ್ಮ ಒಳಗಡೆ ಇದ್ದುಕೊಂಡು ನಮ್ಮನ್ನು ಧಾರಣೆ ಮಾಡ್ತಾ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಆ ಪರಮಾತ್ಮ ಈ ಜಗತ್ತಿನ ಒಳಗಡೆ ಇದ್ದು ಧಾರಣೆ ಮಾಡಿದ್ದಾನೆ. ಈ ಜಗತ್ತು ನಾಶ ಆಗುತ್ತಲ್ಲ, ಜಗತ್ತಿಗೆ ಒಂದು ಪ್ರಳಯ ಕಾಲದಲ್ಲಿ ನಾಶ ಇದೆ. ಹಾಗಾದರೆ ಹೊರ ಆಧಾರವಾದ ಜಗತ್ತು ನಾಶ ಆಗುತ್ತೆ ಅಂತಂದರೆ ಧಾರಣೆ ಮಾಡಿರುವ ಭಗವಂತನೂ ನಾಶ ಆಗಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅವ್ಯಯ. ಜಗತ್ತು ನಾಶ ಆದರೂ ಜಗತ್ತಿನ ಒಳಗಿರುವ ಪರಮಾತ್ಮನಿಗೆ ನಾಶವಿಲ್ಲ. ಅದು ಹೇಗೆ? ಮನೆ ಬಿತ್ತು ಅಂದರೆ ಮನೆ ಒಳಗೆ ಇದ್ದ ಸಾಮಾನೆಲ್ಲ ಬಿದ್ದು ಹೋಗ್ಬೇಕಂತಾನೆ. ಹಾಗೆ ಭಗವಂತ ಈ ಶರೀರದ ಒಳಗಿದ್ದಾನೆ, ಲೋಕದಲ್ಲಿದ್ದಾನೆ ಅಂತಂದರೆ, ಲೋಕ ನಾಶ ಆಯಿತು ಅಂತಂದರೆ ಭಗವಂತನೂ ನಾಶ ಆಗಬೇಕಲ್ಲ. ಅದಕ್ಕೆ ಹೇಳ್ತಾರೆ ಈಶ್ವರ. ಅವನಲ್ಲಿ ಅಚಿಂತ್ಯ ಅದ್ಭುತ ಶಕ್ತಿ ಇದೆ. ಅಚಿಂತ್ಯ ಶಕ್ತಿ ಇರೋದರಿಂದ ಈ ಜಗತ್ತನ್ನು ಭಗವಂತ ಹೊತ್ತುಕೊಂಡಿದ್ದು, ಈ ಜಗತ್ತು ನಾಶ ಆದರೂ, ಜಗತ್ತಿಗೆ ನಾಶ ಬಂದರೂ ತಾನು ನಾಶವಾಗದಂತಹ ಒಂದು ಸಾಮರ್ಥ್ಯ ಅವನಲ್ಲಿದೆ. ಯಾರಿಗೆ ಅಗ್ನಿಸ್ತಂಭನ ಜಲಸ್ತಂಭನ ವಿದ್ಯೆ ಅಂತಕ್ಕಂಥದ್ದು ಗೊತ್ತಿದೆಯೋ, ದುರ್ಯೋಧನ ಅವನು ಸರೋವರದಲ್ಲಿ ಮುಳುಗಿದ್ದ, ಜಲಸ್ತಂಭನ ವಿದ್ಯೆ ಗೊತ್ತಿತ್ತು. ಹಾಗಾದರೆ ನಾವು ಒಂದು ಮುಳುಗಾಕಿದ್ರೆ ಗೋವಿಂದ, ಹಾಗಾದರೆ ಅವನು ಮುಳುಗೇ ಇದ್ದ, ಅದೇನೂ ಆಗಲಿಲ್ಲ. ಹೇಗೆ? ಅವನಿಗೊಂದು ಆ ವಿದ್ಯೆ ಅಂತಕ್ಕಂಥದ್ದು ತಿಳಿದಿತ್ತು. ಹಾಗೆ ಪರಮಾತ್ಮ ಅವನಲ್ಲಿ ಇನ್ನೂ ವಿಶಿಷ್ಟವಾದಂಥ ಸಾಮರ್ಥ್ಯ ಇದೆ. ಅದರಿಂದಾಗಿ ಅವನು ನೀರು, ಮಣ್ಣು, ಬೆಂಕಿ ಯಾವುದೇ ಪದಾರ್ಥಗಳು ನಾಶ ಹೊಂದಿದ್ರೂ ಕೂಡ, ಅದರಲ್ಲಿ ಇದ್ದರೂ ಕೂಡ ಅವನು ನಾಶ ಹೊಂದೋದಿಲ್ಲ. ಆದ್ದರಿಂದ ಪರಮಾತ್ಮ ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಅವನು ಸರ್ವೋತ್ತಮ ಯಾಕೆ? ಸಕಲ ಜಗದ್ಧಾರಕ. ಜಗತ್ತು ನಾಶ ಆದರೂ ಅವನು ನಾಶ ಆಗಲ್ಲ. ಅವನಲ್ಲಿ ಅಂತಹ ವಿಶಿಷ್ಟವಾದ ಸಾಮರ್ಥ್ಯ ಇದೆ. ಅನ್ಯ ಕ್ಷರ ಮತ್ತು ಅಕ್ಷರ ಚೇತನರಿಗಳಿಗಿಂತ ಭಿನ್ನನಾದ ಉತ್ತಮ ಪುರುಷ, ಉತ್ತಮನಾದಂತಹ ಚೇತನನು ಪರಮಾತ್ಮ ಇತಿ, ಪರಮಾತ್ಮ ಎಂಬುದಾಗಿ ಉದಾಹೃತ ಕರೆಯಲ್ಪಡ್ತಾ ಇದ್ದಾನೆ. ಯಾವ ಈ ಉತ್ತಮನಾದ ಪರಮಾತ್ಮನು ಲೋಕತ್ರಯಂ, 3 ಲೋಕಗಳನ್ನು ಅರ್ಥಾತ್ 14 ಲೋಕಗಳನ್ನು ಆವಿಶ್ಯ, ಒಳಗಡೆ ಪ್ರವೇಶ ಮಾಡಿ, ಸತ್ಸೃಷ್ಟ ತದೇವಾನುಪ್ರಾವಿಶತಿ, ಶ್ರುತಿ ಹೇಳ್ತಾ ಇದೆ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಒಳಗಡೆ ಪ್ರವೇಶ ಮಾಡಿ ಬಿಭರ್ತಿ ಧಾರಣೆ ಮಾಡಿದ್ದಾನೆ. ಜಗತ್ತು ನಾಶವಾದರೂ ಕೂಡ ಭಗವಂತ ನಾಶ ಆಗೋದಿಲ್ಲ. ಅವ್ಯಯ, ನಾಶರಹಿತನಾಗಿದ್ದಾನೆ. ಜಗತ್ತು ನಾಶವಾದಾಗ ಜಗತ್ತಿನ ಒಳಗಿರುವ ಪರಮಾತ್ಮ ನಾಶ ಆಗಲ್ಲ. ಯಾಕೆ ಅಂತಂದರೆ ಈಶ್ವರ, ಅವನಲ್ಲಿ ಐಶ್ವರ್ಯ, ಸಾಮರ್ಥ್ಯ ಎಂಬತಕ್ಕಂಥದ್ದು ಇದೆ. ಅನ್ಯ ಕ್ಷರಚೇತನ, ಅಕ್ಷರಚೇತನರಿಗಿಂತ ಭಿನ್ನನಾದ ಉತ್ತಮ ಪುರುಷ, ಉತ್ತಮ ಶ್ರೇಷ್ಠನಾದಂತಹ ಚೇತನನು ಪರಮಾತ್ಮ ಇತಿ, ಪರಮಾತ್ಮ ಎಂಬುದಾಗಿ ಉದಾಹೃತ ಕರೆಯಲ್ಪಡ್ತಾ ಇದ್ದಾನೆ. ಯಾವ ಪರಮಾತ್ಮನು ಚೇತನ, ಕ್ಷರಚೇತನ ಅಕ್ಷರಚೇತನಗಿಂತ ಉತ್ತಮನಾದ ಪರಮಾತ್ಮನು ಲೋಕತ್ರಯಂ, 3 ಲೋಕಗಳನ್ನು ಅರ್ಥಾತ್ 14 ಲೋಕಗಳನ್ನು ಆವಿಶ್ಯ, ಪ್ರವೇಶ ಮಾಡಿ ಬಿಭರ್ತಿ, ಧಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, 3 ಲೋಕ ನಾಶವಾದರೂ ಕೂಡ ಒಳಗಿರುವ ಪರಮಾತ್ಮನಿಗೆ ನಾಶ ಇಲ್ಲ. ಅವ್ಯಯ, ನಾಶರಹಿತನಾಗಿದ್ದಾನೆ. ಒಳಗಿರುವ ಪರಮಾತ್ಮನಿಗೆ ನಾಶ ಇಲ್ಲ, ಜಗತ್ತು ನಾಶ ಆಯಿತು. ಅದು ಹೇಗೆ ಅಂತಂದರೆ ಈಶ್ವರ, ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನಾಗಿದ್ದಾನೆ. ಅಂದ ಅವ್ಯಯ ಈಶ್ವರ ಬಿಭರ್ತಿ, ನಾಶರಹಿತನಾದ ಐಶ್ವರ್ಯ ಶಕ್ತಿ ಉಳ್ಳ ಪರಮಾತ್ಮನು ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ಪುರುಷೋತ್ತಮ. ಯಾಕೆ? ಯಸ್ಮಾತ್ ಕ್ಷರಂ ಅತೀತಃ, ನಾನು ಕ್ಷರಜೀವ ಬ್ರಹ್ಮಾದಿ ದೇವತೆಗಳಿಗಿಂತ ಭಿನ್ನನಾಗಿದ್ದೇನೆ. ಅಕ್ಷರಾದಪಿ ಚ ಉತ್ತಮಃ, ನಾನು ಅಕ್ಷರಜೀವಕ್ಕಿಂತಲೂ ಅಲ್ಲಿ ಭಿನ್ನನಾಗಿದ್ದೇನೆ, ಉತ್ತಮನಾಗಿದ್ದೇನೆ. ಹಾಗೆಯೇ ಅಕ್ಷರಚೇತನಕ್ಕಿಂತಲೂ ಭಿನ್ನನಾಗಿದ್ದೇನೆ, ಉತ್ತಮನಾಗಿದ್ದೇನೆ. 2. ಒಂದರಲ್ಲಿ ಕ್ಷರಮತೀತ ಅಂತ ಕ್ಷರಕ್ಕಿಂತ ಭಿನ್ನನಾಗಿದ್ದೇನೆ, ಹಾಗಾದ್ರೆ ಉತ್ತಮ ಅಲ್ವಾ? ಅದಕ್ಕೆ ಕ್ಷರಕ್ಕಿಂತ ಭಿನ್ನನಾಗಿದ್ದೆ, ಉತ್ತಮನೂ ಆಗಿದ್ದೇನೆ. ಹಾಗೆಯೇ ಅಕ್ಷರಾದಪಿ ಚ ಉತ್ತಮ, ಅಕ್ಷರಕ್ಕಿಂತಲೂ ಉತ್ತಮನಾಗಿದ್ದೇನೆ. ಅಕ್ಷರಕ್ಕಿಂತಲೂ ಉತ್ತಮ ಅಂತಂದರೆ ಅಕ್ಷರಕ್ಕಿಂತ ಬೇರೆ ಭಿನ್ನ ಆಗಿದ್ದೇನೆ ಅಂತ ಅರ್ಥ.
ಅದರಿಂದ ಕ್ಷರ ಅಕ್ಷರ ಎರಡಕ್ಕಿಂತ ಭಿನ್ನನಾಗಿ ಉತ್ತಮನಾಗಿದ್ದೇನೆ. ಆದ್ದರಿಂದಲೇ ನನ್ನನ್ನು ಲೋಕದಲ್ಲಿ ವೇದಗಳಲ್ಲಿ ಏನಂತ ಕರೀತಾರೆ? ಸರ್ವೋತ್ತಮ ಎಂಬುದಾಗಿ ಕರೀತಾ ಇದ್ದಾರೆ. ಲೋಕೆ ವೇದೇ ಚ, ಲೋಕದಲ್ಲಿ ಮತ್ತು ವೇದದಲ್ಲಿ. ಹೌದು ಹೌದು. ಎಲ್ಲೂ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿಯೂ ನಿರ್ಗುಣ ಎಂಬತಕ್ಕಂಥ ವಿಷಯ ವೇದಗಳು. ಅದೇ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಒಂದು ಶಬ್ದ ಬಿಟ್ಟರೆ ಅಷ್ಟೇ. ಯಸ್ಮಾತ್, ಯಾವ ಕಾರಣದಿಂದ, ಅಹಂ ನಾನು, ಕ್ಷರಂ ಕ್ಷರಜೀವ ಕ್ಷರಚೇತನರನ್ನು ಅತೀತಃ ಮೀರಿದ್ದೇನೋ, ಅವರಿಗಿಂತ ಉತ್ತಮನಾಗಿದ್ದೇನೋ, ಅಕ್ಷರಾದಪಿ ಚ ಅಕ್ಷರಚೇತನ ಲಕ್ಷ್ಮೀದೇವಿಗಿಂತಲೂ ಕೂಡ ಭಿನ್ನನಾಗಿದ್ದು ಉತ್ತಮನಾಗಿದ್ದೇನೋ. ಅತಃ ಆದ್ದರಿಂದ ಲೋಕೆ ಲೋಕದಲ್ಲಿಯೂ, ವೇದೇಚ ಅಂದರೆ ಲೋಕ ಅಂತಂದರೆ ಪೌರುಷೇಯ ಆಗಮಗಳಲ್ಲಿಯೂ, ವೇದೇಚ ಅಪೌರುಷೇಯ ಆಗಮಗಳಲ್ಲಿಯೂ ಕೂಡ ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧನಾಗಿದ್ದೇನೆ. ಯಸ್ಮಾತ್, ಯಾವ ಕಾರಣದಿಂದ, ಅಹಂ ನಾನು ಕ್ಷರಂ ಅತೀತಃ ಶರೀರ ನಾಶವುಳ್ಳ ಚೇತನರಿಗಿಂತ ಭಿನ್ನನಾಗಿದ್ದು ಉತ್ತಮನಾಗಿದ್ದೇನೋ, ಅಕ್ಷರಾದಪಿ ಚ ಅಕ್ಷರ ಶಬ್ದವಾಚ್ಯಳಾದ ಶರೀರನಾಶರಹಿತಳಾದ ಚೇತನಲಾದ ಲಕ್ಷ್ಮೀದೇವಿಗಿಂತಲೂ ಭಿನ್ನನಾಗಿದ್ದು ಉತ್ತಮನಾಗಿದ್ದೇನೋ. ಅತಃ ಆದ್ದರಿಂದ ಲೋಕೆ ಪೌರುಷೇಯ ಗ್ರಂಥಗಳಲ್ಲಿ, ವೇದೇ ಚ ಅಪೌರುಷೇಯ ಗ್ರಂಥಗಳಲ್ಲಿಯೂ ಪುರುಷೋತ್ತಮ ಎಂಬುದಾಗಿ ಪ್ರಸಿದ್ಧನಾಗಿದ್ದೇನೆ. ಅಸ್ಮಿ ಅಲ್ಲಿಗರ್ಥ. ಅನ್ಯ, ಇಲ್ಲಿ ಉತ್ತಮ ಪುರುಷಸ್ತ್ವನ್ಯ ಅಂತ ಅನ್ಯ ಶಬ್ದ ಇದೆ. ಅದಕ್ಕೆ ಕ್ಷರಾಕ್ಷರಾಭ್ಯಾಂ ಅಂತ ಅರ್ಥ. ಕ್ಷರ ಮತ್ತು ಅಕ್ಷರಗಳಿಗಿಂತ ಭಗವಂತ ಭಿನ್ನನಾಗಿದ್ದಾನೆ. ಅತ್ರಾಪಿ ಲೌಕಿಕಾಲೌಕಿಕ ಪುರುಷಾಣಾಂ ಕ್ಷರಾಕ್ಷರ ಉತ್ತಮ ಪುರುಷತೆಯ ವಿಭಾಗಾತ್ ಯಸ್ಮಾತ್ ಕ್ಷರಮತೀತೋಹಂ ಇತಿ ಉಕ್ತ ಉತ್ತಮ ಪುರುಷಸ್ಯ ಸ್ವಸ್ಯ ಕೃಷ್ಣಸ್ಯ ಪರಮಾತ್ಮತೆಯ ನಿರ್ದೇಶಾಚ್ಚ ವಿಷ್ಣೋರೇವ ಪರಬ್ರಹ್ಮತ್ವಂ ತದನ್ಯ ಪರಬ್ರಹ್ಮ ಅಭಾವಶ್ಚ ಸಿದ್ಧ್ಯತಿ ಅಂತ. ಲೌಕಿಕ ಅಲೌಕಿಕ ಪುರುಷಾಣಾಂ ಕ್ಷರಾಕ್ಷರ ಉತ್ತಮ ಪುರುಷತೆಯ ವಿಭಾಗಾತ್ ಅಂತ. ಇಲ್ಲಿ ಲೌಕಿಕ ಮತ್ತು ಅಲೌಕಿಕ, ವೇದದಲ್ಲಿ ಮತ್ತು ಪೌರುಷೇಯವಾಗಿರ್ತಕ್ಕಂತಹ ಆಗಮಗಳಲ್ಲಿ ಹೇಳಿರ್ತಕ್ಕಂಥ ಪುರುಷರು ಅವ್ರನ್ನೇನು ಹೇಳಿದ್ದಾರೆ? ಕ್ಷರಾಕ್ಷರ ಉತ್ತಮ ಪುರುಷತೆಯ ವಿಭಾಗಾತ್. ಲೌಕಿಕಾಲೌಕಿಕ ಪುರುಷಾಣಾಂ ಕ್ಷರಾಕ್ಷರ ಉತ್ತಮ ಪುರುಷತೆಯ ವಿಭಾಗಾತ್. ಯಾರು ಜೀವರಿದ್ದಾರೋ, ಚೇತನರಿದ್ದಾರೋ ಅವರನ್ನೇನಂತ ಹೇಳ್ತಾರೆ? ಲೌಕಿಕರು ಮತ್ತು ಅಲೌಕಿಕರು. ಭೂಮಿಯಲ್ಲಿ ಅಥವಾ ಪ್ರಕೃತಿಯ ಸಂಬಂಧವುಳ್ಳವರೆಲ್ಲ ಲೌಕಿಕರು. ಯಾರಿಗೆ ಪ್ರಕೃತಿಯ ಸಂಬಂಧ ಇಲ್ಲವೋ ಅವರು ಅಲೌಕಿಕರು. ಹೀಗೆ ಲೌಕಿಕ ಅಲೌಕಿಕ ಎಂಬುದಾಗಿ ಯಾರಿದ್ದಾರೋ, ಈ ಲೋಕದಲ್ಲಿರುವವರು, ಭೂಲೋಕದಲ್ಲಿರುವವರು ಅಥವಾ ಭೂಲೋಕವನ್ನು ಬಿಟ್ಟು ಬೇರೆ ಲೋಕದಲ್ಲಿರುವವರು. ಭೂಲೋಕದಲ್ಲಿರೋರೆಲ್ಲ ಲೌಕಿಕರು, ಭೂಲೋಕ ಬಿಟ್ಟು ಉಳಿದ 13 ಲೋಕದಲ್ಲಿರೋರು ಅಲೌಕಿಕರು. ಆಮೇಲೆ ಈ ರೀತಿಯಲ್ಲಿ ಅವರನ್ನೇನಂತ ವಿಭಾಗ ಮಾಡಿದ್ದಾರೆ? ಈ ಎಲ್ಲ ಜೀವರನ್ನು ಕ್ಷರ ಅಕ್ಷರ ಅಂತ ವಿಭಾಗ ಮಾಡಿದ್ದಾರೆ. ಈ ಲೋಕದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವರನ್ನು ಕೂಡ ಕ್ಷರ ಅಕ್ಷರ ಚೇತನರು ಅಂತ ವಿಭಾಗ ಮಾಡಿದ್ದಾರೆ. ಆದ್ದರಿಂದ ಯಸ್ಮಾತ್ ಕ್ಷರಮತೀತಃ ಅಹಂ ಇತಿ ಉಕ್ತ ಉತ್ತಮ ಪುರುಷಸ್ಯ, ಯಾರು ಕ್ಷರಮತೀತಃ ಕ್ಷರಕ್ಕಿಂತ ಭಿನ್ನನಾಗಿದ್ದೇನೆ, ಕ್ಷರಕ್ಕಿಂತ ಭಿನ್ನನಾಗಿದ್ದೇನೆ ಉತ್ತಮನಾಗಿದ್ದೇನೆ ಎಂಬುದಾಗಿ ಉತ್ತಮ ಪುರುಷನಾದವನು ಯಾರು? ಸ್ವಸ್ಯ ಕೃಷ್ಣಸ್ಯ, ಭಗವಂತನೇ ಹೇಳ್ಕೊಂಡಿದ್ದು, ನಾನು ಈ ಕ್ಷರ ಜೀವರಿಗಿಂತ ಉತ್ತಮನಾಗಿದ್ದೇನೆ ಅಂತ. ಅಕ್ಷರ ಜೀವಗಿಂತಲೂ ಉತ್ತಮನಾಗಿದ್ದೇನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಅವನು ಪರಮಾತ್ಮತೆಯ, ಅವನೇನಾಗಿದ್ದಾನೆ? ಪರಮಾತ್ಮೇತ್ಯುದಾಹೃತಃ ಅಂತ. ಅವನನ್ನೇ ಪರಮಾತ್ಮ ಅಂತ ಕರೆದಿದ್ದಾರೆ. ಪರಮಾತ್ಮ ಅಂದರೆ ಏನರ್ಥ?
ಪರಬ್ರಹ್ಮ ಅಂತ ಅರ್ಥ. ಪರಮಾತ್ಮ ಅಂತಂದರೆ ಅವನೇ ಪರಬ್ರಹ್ಮ ಅಂತ. ಹಾಗಾದರೆ ಸ್ವಸ್ಯ ಕೃಷ್ಣಸ್ಯ ಪರಮಾತ್ಮತೆಯ ನಿರ್ದೇಶಾಚ ವಿಷ್ಣೋರೇವ ಪರಬ್ರಹ್ಮತ್ವಂ. ಹಾಗಾದರೆ ಕೃಷ್ಣನೇ ವಿಷ್ಣು, ವಿಷ್ಣುವೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆದ್ದರಿಂದ ಕೃಷ್ಣನೇ ಸರ್ವೋತ್ತಮ ಅಂತ ಹೇಳಿದಂತೆ ಆಯಿತು. ಕೃಷ್ಣನಿಗಿಂತ ವಿಷ್ಣುವಿಗಿಂತ ಬೇರೆಯಾದ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇಲ್ಲ ಅಂತ ಹೇಳಿದಂತೆ ಆಯಿತು. ತದನ್ಯ ಪರಬ್ರಹ್ಮ ಅಭಾವಶ್ಚ ಸಿದ್ಧ್ಯತಿ. ಸರಿ, ಅಲೌಕಿಕದಾದವರು ತುಂಬ ಇದ್ದಾರಲ್ಲ, ಅವರೆಲ್ಲ ಕ್ಷರದಲ್ಲಿ ಸೇರ್ತಾರೆ. ಅಲೌಕಿಕ ಅಂತಂದರೆ ಹೌದು, ಆದರೆ ಅಲೌಕಿಕ ಪುರುಷರು ಕ್ಷರರಾಗಿದ್ದಾರೆ. ಹಾಂ ಹೌದು, ಆದರೆ ನಾವು ಹೇಳಿದ ಲೌಕಿಕ ಅಲೌಕಿಕ ಚೇತನರು. ಲೌಕಿಕರು ತುಂಬ ಇದ್ದಾರಲ್ಲ, ಅಲೌಕಿಕರು ತುಂಬ ಇದ್ದಾರಲ್ಲ. ಇರಲಿ, ಆದರೆ ಪುರುಷಾಣಮನ್ ಬಹುವಚನ ಹೇಳಿದ್ದು ಈ ಜೀವರು ತುಂಬ ಇದ್ದಾರಲ್ಲ, ಅವಳು ಒಬ್ಬಳೇ ಆದರೂ ಕೂಡ ಇವ್ರ ಜೊತೆಯಲ್ಲಿ ಸೇರಿದಾಗ ಬಹುವಚನ ಬಂತಲ್ಲ. ಒಟ್ಟಿಗೆ ಹೇಳಿರೋದು ಲೌಕಿಕ ಅಲೌಕಿಕ ಪುರುಷರು ಅಂತಂದರೆ ಲಕ್ಷ್ಮೀದೇವಿ ಬ್ರಹ್ಮಾದಿಗಳು ಈ ಲೋಕದಲ್ಲಿ ಇರ್ತಾಯಿದ್ದಾರೆ, ಎಲ್ಲರೂ ಸೇರಿಕೊಂಡು ಅವಾಗ ಬಹುವಚನ ಅಂತಕ್ಕಂಥದ್ದು. ಅದನ್ನು ಪುನಃ ಏನು ಮಾಡಿದ್ರು, ಅಕ್ಷರ ಅಕ್ಷರ ಅಂತ ಮಾಡಿದ್ರು. ಅಲ್ಲಿಗ ಕ್ಷರ ಸರ್ವಾಣಿ ಭೂತಾನಿ ಬಹುವಚನ, ಕೂಟಸ್ಥಃ ಏಕವಚನ. ಹಾಂ ಹೌದು, ಅದು ಹಾಂ ಹಾಂ ಅಸ್ತಿ ಚೇತ್ ಸೋಪಿ ಚತುರ್ಥಪುರುಷತೆಯ ಪರಮಾತ್ಮತೆಯ ವಾ ನಿರ್ದಿಶ್ಯೇತ ಇತ್ಯತಃ ಸ ನಾಸ್ತ್ಯೇವ ಇತಿ ಭಾವಃ. ಒಂದು ವೇಳೆ ವಿಷ್ಣುವಿಗಿಂತ ಬೇರೆಯಾದ ಸರ್ವೋತ್ತಮನಾದ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತಾದರೆ ಏನು ಹೇಳಬೇಕಾಗಿತ್ತು, ಇದು ಮೂರು ಪುರುಷ, ಇವರು ಅಲ್ಲದೆ ನಾಲ್ಕನೇವನು ಒಬ್ಬಗಿದ್ದಾನೆ ನಿರ್ಗುಣ ಬ್ರಹ್ಮ ಅಂತ ಹೇಳಬೇಕಾಗಿತ್ತು. ಅಸ್ತಿ ಚೇತ್ ಸೋಪಿ ಚತುರ್ಥ ಪುರುಷತೆಯ, ಅವನು ನಾಲ್ಕನೇ ಪುರುಷ ಅಂತ ಹೇಳಬೇಕು. ಆಮೇಲೆ ಅವನು ಪರಮಾತ್ಮ ಅಂತ ಹೇಳಬೇಕಾಗಿತ್ತು. ಹಾಂ ಹಾಂ ಕ್ಷರಾಕ್ಷರೋತ್ತಮ ಭಿನ್ನನಾದಂತಹ ನಿರ್ಗುಣ. ಹಾಂ ಅಂತ ಕ್ಷರ ಎಲ್ಲರೂ, ಅಕ್ಷರಲಕ್ಷ್ಮಿ, ಕ್ಷರಾಕ್ಷರ ಭಿನ್ನ ಉತ್ತಮ ವಿಷ್ಣು, ಅವನಿಗಿಂತ ಉತ್ತಮನಾದವನು ಯಾರು, ಅವನು ನಿರ್ಗುಣ ಬ್ರಹ್ಮ ಅಂತ ಹೇಳಬೇಕಾಗಿತ್ತು. ಹಾಗೆ ನಾಲ್ಕನೇವನ್ನಾಗಿ ಅಥವಾ ಪರಮಾತ್ಮ ಅಂತ ಅವನನ್ನು ಹೇಳಬೇಕಾಗಿತ್ತು, ನಿರ್ಗುಣನನ್ನು ಹಾಂ ಅಂತ ಹೇಳಬೇಕಾಗಿತ್ತು. ನಿರ್ದಿಶ್ಯೇತ ಆ ರೀತಿಯಲ್ಲಿ ಹೇಳಬೇಕಾಗಿತ್ತು, ಹೇಳಿಲ್ಲ. ಆದ್ದರಿಂದ ಅತಃ ನಾಸ್ತ್ಯವೈತಿ ಭಾವ. ನಿರ್ಗುಣ ಬ್ರಹ್ಮ ಈ ಪುರುಷೋತ್ತಮ ವಿಷ್ಣು ಯಾರಿದ್ದಾನೆ ಅವನಿಗಿಂತ ಭಿನ್ನನಾದವನು ಇಲ್ಲವೇ ಇಲ್ಲ. ಮತ್ತಃ ಪರತರಂ ನಾನ್ಯತೆ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಜಿವ. ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನನಗಿಂತ ಉತ್ತಮವಾದ ವಸ್ತು ಇಲ್ಲ. ಪರ ನಾನು, ಪರತರಂ ನಾಸ್ತಿ, ಅಥವಾ ನಾನೇ ಪರತರ. ಪರ ಲಕ್ಷ್ಮೀದೇವಿ, ಪರತರ ನಾನು. ಪರತಮ ಅಂತ ಹೇಳಲೇ ಇಲ್ಲ ಪರಮಾತ್ಮ. ಆದ್ದರಿಂದ ಗುಡ್ ಬೆಟರ್ ಬೆಸ್ಟ್ ಇದ್ದ ಹಾಗೆ ಪರತರ ಪರತಮ ಇರೋದೇ ಎರಡು. ಎಲ್ಲ ಜೀವರು ನಶಿಸಿ ಹೋಗುವವರು, ನಾಶ ಇರುವ ಜೀವತೆಗಳಿಗಿಂತ ಶ್ರೇಷ್ಠಳಾದವಳು ಪರ ಲಕ್ಷ್ಮೀದೇವಿ, ಅವಳಿಗಿಂತ ಶ್ರೇಷ್ಠ ಪರತರ. ಹಾಗಾದರೆ ಅದೇ ಪರತಮ. ಹಾಂ, ಅದೇ ಪರತಮ ಆಗುತ್ತೆ ಹೊರತು ಅದಕ್ಕಿಂತ ಉತ್ತಮವಾದ ವಸ್ತು ಇಲ್ಲ. ಆದ್ದರಿಂದ ನನಗಿಂತ ಸರ್ವಶ್ರೇಷ್ಠವಾದಂತಹ ಇನ್ನೊಂದು ವಸ್ತು ಯಾವುದೂ ಇಲ್ಲ ಅಂತ ಭಗವಂತ ಹೇಳಿ, ತಾನು ಎಲ್ಲದಕ್ಕೂ ಆಧಾರ. ಹಿಂದೆ ಹೇಳಿದರು ಬಿಭರ್ತಿ ಅಂತ. ಯಾವ ರೀತಿಯಲ್ಲಿ ಭಗವಂತ, ಅದಕ್ಕೆ ಸೂತ್ರೇ ಮಣಿಗಣ ಇವ. ಸೂತ್ರದಲ್ಲಿ, ದಾರದಲ್ಲಿ ಹೇಗೆ ಅನೇಕ ರತ್ನಗಳೆಲ್ಲವೂ ಕೂಡ ಅದು ಜೋಡಿಸಲ್ಪಟ್ಟಿರುತ್ತೋ, ಹಾಗೆ ಈ ಭಗವಂತ ಎಂಬತಕ್ಕಂಥ ಸೂತ್ರದಲ್ಲಿ ಈ ಜಗತ್ತಿನ ಜಡ ಜೀವ ಎಲ್ಲರೂ ಕೂಡ ಚೇತನ ಅಚೇತನ ಎಲ್ಲ ವಸ್ತುಗಳು ಕೂಡ ಅದು ಆಶ್ರಯವನ್ನು ಪಡೆದಿದೆ. ದಾರದಲ್ಲಿ ಮಣಿಗಳು ಆಶ್ರಯವನ್ನು ಪಡೆದಿದೆ. ಹಾಗೆ ಭಗವಂತನಲ್ಲಿ ಎಲ್ಲರೂ ಆಶ್ರಯವನ್ನು ಪಡೆದಿದ್ದಾರೆ. ಆದ್ದರಿಂದ ನಾನೇ ಸರ್ವೋತ್ತಮ ಅಂತ. ಭಗವಂತನಿಗೊಬ್ಬ ಆಶ್ರಯ ಇದ್ದಿದ್ದರೆ ಅವನು ಸರ್ವೋತ್ತಮ ಆಗ್ತಿರಲಿಲ್ಲ. ಭಗವಂತನಿಗೆ ಇನ್ನೊಂದು ಆಶ್ರಯ ಇಲ್ಲ ಎಂದು ಎಲ್ಲರಿಗೂ ಅವನೇ ಆಶ್ರಯ. ಆದ್ದರಿಂದಾಗಿ ನಾನೇ ಸರ್ವೋತ್ತಮ. ಧನಂಜಯ, ಎಲೆ ಅರ್ಜುನನೇ,
ಮತ್ತಃ ನನಗಿಂತ ಪರತರಂ ಉತ್ತಮವಾದ ಅನ್ಯತ್ ಬೇರೆ ಯಾವುದೂ ಕೂಡ ಕಿಂಚಿತ್ ಬೇರೆ ಯಾವುದೂ ಕೂಡ ನ ಅಸ್ತಿ ಇಲ್ಲವೇ ಇಲ್ಲ. ಮಯಿ ನನ್ನಲ್ಲಿ ಇದಂ ಸರ್ವಂ ಈ ಜಗತ್ತು ಚೇತನಾಚೇತನಾತ್ಮಕವಾದ ಜಗತ್ತು ಸೂತ್ರೆ ದಾರದಲ್ಲಿ ಮಣಿಗಣ ಇವ ಮಣಿಗಳ ಸಮುದಾಯದಂತೆ ಪ್ರೋತಂ ಜೋಡಿಸಲ್ಪಟ್ಟಿದೆ. ಧನಂಜಯ ಧನಂಜಯ ಎಲೆ ಅರ್ಜುನನೇ ಮತ್ತಃ ನನಗಿಂತ ಪರತರಂ ಉತ್ತಮವಾಗಿರ್ತಕ್ಕಂತಹ ಅನ್ಯತ್ ಕಿಂಚಿತ್ ಬೇರೆಯಾದ ಇನ್ನೊಂದು ನಾಸ್ತಿ ಇಲ್ಲವೇ ಇಲ್ಲ. ಮಯಿ ನನ್ನಲ್ಲಿ ಇದಂ ಸರ್ವಂ ಈ ಚೇತನಾಚೇತನಾತ್ಮಕವಾಗಿರ್ತಕ್ಕಂಥ ಜಗತ್ತೆಲ್ಲವೂ ಸೂತ್ರೆ ದಾರದಲ್ಲಿ ಮಣಿಗಣ ಇವ ಮಣಿಗಳ ಸಮುದಾಯಗಳಂತೆ ಪ್ರೋತಂ ಜೋಡಿಸಲ್ಪಟ್ಟಿದೆ. ಮತ್ತಃ ಪರತಂ ನಾಸ್ತಿ ಇತ್ಯತ್ರ ವಿಷ್ಣೋ ಅನ್ಯಪರಬ್ರಹ್ಮಭಾವ ಸ್ಪಷ್ಟ ಏವ. ಇಲ್ಲಿ ನಾನೇ ಪರತರ ನನಗಿಂತ ಇನ್ನೊಬ್ಬ ಪರತರ ಇಲ್ಲ ಅಂತ ಭಗವಂತ ಹೇಳಿದ್ರಿಂದ ಪರಮಾತ್ಮ ಅವನು ಸರ್ವೋತ್ತಮ ಎಂಬುದು ಅವನೇ ಪರಬ್ರಹ್ಮ ಅಂತ ಅವನಿಗಿಂತ ಇನ್ನೊಬ್ಬ ಬೇರೆಯಾದ ನಿರ್ಗುಣ ಪರಬ್ರಹ್ಮ ಇದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಸಿದ್ಧವಾಗುತ್ತೆ. ಮತ್ತಃ ಪರತರಂ ನಾಸ್ತಿ ಇತ್ಯತ್ರ ವಿಷ್ಣೋ ಅನ್ಯ ಪರಬ್ರಹ್ಮ ಅಭಾವ ಭಗವಂತನಿಗಿಂತ ಬೇರೆಯಾದ ಪರಬ್ರಹ್ಮ ಇಲ್ಲ ಅನ್ನೋದು ಸ್ಪಷ್ಟ ಅದು ಸ್ಪಷ್ಟವಾಗಿಯೇ ಇದೆ. ಸ್ಪಷ್ಟ ಏವ ಸಸುರಾಸುರ ಗಂಧರ್ವಂ ಸಯಕ್ಷೋರಗರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ. ಎಲ್ಲವೂ ಭಗವಂತನ ಅಧೀನದಲ್ಲಿದೆ. ಕೃಷ್ಣಸ್ಯ ವಶೇ ಇದಂ ಜಗತ್ ಅವರ್ತತ. ಅಲ್ಲಿ ಜಗದ್ವಶೇ ವರ್ತತೇದಮೆಂಬಲ್ಲಿ ಜಗದ್ವಶೆ ಆದಮೇಲೆ ಅಳ ಹಾಕ್ಕೋಬೇಕು. ಜಗದ್ವಶೇ ಅವರ್ತತ ಅಂತ ಸುರೋತ್ತಮ ತೀರ್ಥರು ಅಲ್ಲಿ ಪದವಿಭಾಗವನ್ನು ಮಾಡಿ ತೋರಿಸ್ತಾರೆ ನೋಡಿ. ಅಲ್ಲಿ ಕೇಶವಾತ್ ಪರಂ ಇತ್ಯಂತೇನ ಅಂತ ವಾಕ್ಯ ಆದಮೇಲೆ ವಶೇ ಅವರ್ತತ ಇತಿ ಪದಚ್ಛೇದ ಅಂತಿದೆ 683ನೇ ಶ್ಲೋಕದಲ್ಲಿ. 683ನೇ ಶ್ಲೋಕದ ಸುರೋತ್ತಮ ತೀರ್ಥರ ವ್ಯಾಖ್ಯಾನದಲ್ಲಿ ಕೇಶವಾತ್ ಪರಂ ಇತ್ಯಂತೇನ ಆದ ಕೂಡಲೇ ವಶೇ ಅವರ್ತತ ಇತಿ ಪದಚ್ಛೇದ ಅಂತ ವಾಕ್ಯ ಇದೆ ಅಲ್ವಾ. ಅದು ಇಲ್ಲಿಗೆ ಬರಬೇಕದು. ಅದು ಪ್ರಿಂಟ್ ಆಗಬೇಕಾದ್ರೆ ಅಲ್ಲೇ ಬಂದುಬಿಟ್ಟಿದೆ. ಅದು ಈ ಶ್ಲೋಕಕ್ಕೆ ಬರಬೇಕು. ಅದರ ಮಧ್ಯದಲ್ಲಿ ಬೇರೆ ಬೇರೆ ಸುರೋತ್ತಮರ ವ್ಯಾಖ್ಯಾನ ಇದೆ. ಅಲ್ಲೆಲ್ಲೂ ವಶಾನ್ ಶಬ್ದ ಬಂದೇ ಇಲ್ಲ. ಅದು ಇಲ್ಲಿ ಬರಬೇಕದು. ಭಗವಂತನ ವಶದಲ್ಲಿ ಯಾವುದ್ಯಾವುದಿದೆ ಅದನ್ನು ಹೇಳ್ತಾರೆ. ಸಸುರಾಸುರ ಗಂಧರ್ವಂ. ಸುರರು ದೇವತೆಗಳು, ಅಸುರರು ದೈತ್ಯರು, ಗಂಧರ್ವರು ಇವರಿಂದ ಕೂಡಿರ್ತಕ್ಕಂಥದ್ದು ಈ ಜಗತ್ತು. ಆಮೇಲೆ ಸಯಕ್ಷೋರಗ ರಾಕ್ಷಸಂ. ಯಕ್ಷರು, ರಾಕ್ಷಸರು, ಸರ್ಪಗಳು ಇವುಗಳಿಂದ ಕೂಡಿರ್ತಕ್ಕಂಥ ಜಗತ್ತು. ಸಚರಾಚರಂ. ಚರಾಚರಗಳಿಂದ ಕೂಡಿರ್ತಕ್ಕಂತಹ ಈ ಜಗತ್ತು ಎಲ್ಲವೂ ಕೂಡ ಕೃಷ್ಣಸ್ಯ ವಶೇ ಅವರ್ತತ. ಇದೆಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ. ಅದರಿಂದ ಏನಾಯಿತು? ಎಲ್ಲವೂ ಭಗವಂತನ ಅಧೀನದಲ್ಲಿದೆ. ಭಗವಂತ ಸರ್ವೋತ್ತಮನಾದ. ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥವನು ವಿಷ್ಣು, ಕೃಷ್ಣ ಎಂಬುದಾಗಿ ಸ್ಪಷ್ಟವಾಗಿ ಅವನಿಗಿಂತ ಬೇರೆಯಾದ ಈ ನಿರ್ಗುಣ ಇನ್ನೊಬ್ಬ ಸರ್ವೋತ್ತಮ ಇದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸಸುರಾಸುರ ಗಂಧರ್ವಂ. ದೇವತೆಗಳು, ದಾನವರು, ಗಂಧರ್ವರು ಇವರುಗಳಿಂದ ಕೂಡಿದ ಸಯಕ್ಷೋರಗ ರಾಕ್ಷಸಂ. ಯಕ್ಷರು, ಸರ್ಪಗಳು, ರಾಕ್ಷಸರು ಇವರುಗಳಿಂದ ಕೂಡಿದ ಸಚರಾಚರಂ. ಚೇತನಾತ್ಮಕವಾದ ವಸ್ತುಗಳಿಂದ ಕೂಡಿದ ಇದಂ ಜಗತ್ತು ಈ ಎಲ್ಲ ಜಗತ್ತು ಕೃಷ್ಣಸ್ಯ ಕೃಷ್ಣನ ವಶೇ ಅಧೀನದಲ್ಲಿ ಅವರ್ತತ ಇದೆ. ಸರ್ಪ ಉರಸ ಗಚ್ಚತಿ ಇತಿ ಉರಗ ಎದೆಯಲ್ಲೇ ಹೋಗುತ್ತದೆ. ಸಸುರಾಸುರ ಗಂಧರ್ವಂ. ದೇವತೆಗಳು, ದಾನವರು, ಗಂಧರ್ವರು ಇವರುಗಳಿಂದ ಕೂಡಿದ ಸಯಕ್ಷೋರಗ ರಾಕ್ಷಸಂ. ಯಕ್ಷರು, ಸರ್ಪಗಳು, ರಾಕ್ಷಸರು ಇವರುಗಳಿಂದ ಕೂಡಿದ ಸಚರಾಚರಂ. ಚೇತನಾತ್ಮಕವಾದ ವಸ್ತುಗಳಿಂದ ಕೂಡಿದ ಇದಂ ಯಾವ ಸರ್ವಂ ಜಗತ್ ಎಲ್ಲ ಜಗತ್ತು ಕೃಷ್ಣಸ್ಯ ಕೃಷ್ಣ ಪರಮಾತ್ಮನ ವಶೇ ಅಧೀನದಲ್ಲಿ ಅವರ್ತತ ಇದೆ. ವಶೇ ಅವರ್ತತ ಇತಿ ಪದಚ್ಛೇದ.
ವಶದಲ್ಲಿ ಅವರ್ತತ ಇದೆ ಅಂತ. ಇತ್ತು ಅಂತಲ್ಲ, ಅವರ್ತತ ಅನ್ನೋದಕ್ಕೆ ಭೂತಕಾಲ ಪ್ರಯೋಗ. ಭೂತಕಾಲ ಪ್ರಯೋಗ ಅಂದರೆ ಏನರ್ಥ? ಅನಾದಿ ಕಾಲದಿಂದ ಇದೆ ಅಂತ ಅರ್ಥ. ಎಲ್ಲಿ ಭೂತಕಾಲ ಪ್ರಯೋಗ ಮಾಡ್ತಾರೋ, ವಾಸುದೇವೋವಾ ಇದಮಗ್ರ ಆಸೀತ್, ಸದೇವ ಸೌಮ್ಯ ಇದಮಗ್ರ ಆಸೀತ್, ಎಲ್ಲ ಕಡೆಯಲ್ಲೂ ಭೂತಕಾಲ ಪ್ರಯೋಗ ಇದೆ. ಏನರ್ಥ ಅದಕ್ಕೆ? ಅನಾದಿ ಕಾಲದಿಂದ ಇದ್ದಾನೆ, ಅದರಲ್ಲಿ ವ್ಯತ್ಯಾಸ ಆಗಿಲ್ಲ. ಹಾಗಾದರೆ ಈ ಜಗತ್ತು ಯಾವತ್ತೂ ಕೂಡ ಅವನ ಅಧೀನವೇ ಆಗಿರುತ್ತೆ. ರುದ್ರಂ ಸಮಾಶ್ರಿತಾ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಭಗವಂತನೇ ಹೇಳ್ತಕ್ಕಂಥ ಮಾತು. ರುದ್ರಂ ಸಮಾಶ್ರಿತಾ ದೇವಾ, ಇಂದ್ರಾದಿ ದೇವತೆಗಳಿಗೆಲ್ಲ ಆಶ್ರಯ ಯಾರು? ರುದ್ರದೇವರು. ಹಾಗಾದರೆ ರುದ್ರದೇವರ ಅಧೀನದಲ್ಲಿ ಉಳಿದೆಲ್ಲ ದೇವತೆಗಳಿದ್ದಾರೆ. ಹಾಗಾದರೆ ರುದ್ರದೇವರು ಸ್ವತಂತ್ರರ ಅಲ್ಲ. ರುದ್ರೋ ಬ್ರಹ್ಮಾಂಡಮಾಶ್ರಿತಃ, ರುದ್ರದೇವರನ್ನು ನೇಮನ ಮಾಡಲಿಕ್ಕೆ ರುದ್ರರ ಅಪ್ಪ ಚತುರ್ಮುಖ ಬ್ರಹ್ಮ ಇದ್ದಾನೆ. ಹಾಗಾದರೆ ಎಲ್ಲರನ್ನೂ ನೇಮನ ಮಾಡ್ತಕ್ಕಂತಹ ರುದ್ರನನ್ನೇ ನೇಮನ ಮಾಡ್ತಕ್ಕಂಥವನು ಬ್ರಹ್ಮ ಅಂತಂದರೆ ಅವನಿಗೊಬ್ಬ ನಿಯಾಮಕ ಇಲ್ವಾ ಅಂತಂದರೆ, ಬ್ರಹ್ಮ ಮಾಮಾಶ್ರಿತಃ ನಿತ್ಯಂ. ಚತುರ್ಮುಖ ಬ್ರಹ್ಮದೇವ ನನ್ನನ್ನು ಅವಲಂಬಿಸಿಕೊಂಡಿದ್ದಾನೆ. ಚತುರ್ಮುಖ ಬ್ರಹ್ಮನಿಗೆ ಯಾವಾಗಲೂ ನಾನು ನಿಯಾಮಕ. ಸರಿ, ಎಲ್ಲರಿಗೂ ಆಶ್ರಯನಾದ ನಿಯಾಮಕನಾದ ರುದ್ರನಿಗೆ ಒಬ್ಬ ನಿಯಾಮಕ ಇದ್ದಾನೆ, ಅವನಿಗೂ ಇನ್ನೊಬ್ಬ ನಿಯಾಮಕ ಇದ್ದಾನೆ. ಹಾಗಾದ್ರೆ ನಿನಗೊಬ್ಬ ನಿಯಾಮಕ ಇರಬೇಕಲ್ಲ ಅಂತಂದರೆ ನಾಹಂಕಂಚಿದು ಪಾಶ್ರಿತ. ಎಲ್ಲರಿಗೂ ನಿಯಾಮಕನಾದ ರುದ್ರನಿಗೆ ಒಬ್ಬ ನಿಯಾಮಕ ಇದ್ದಾನೆ, ಎಲ್ಲರಿಗೂ ನಿಯಾಮಕನಾದ ರುದ್ರನಿಗೆ ನಿಯಾಮಕನಾದವನಿಗೂ ಒಬ್ಬ ನಿಯಾಮಕ ಇದ್ದಾನೆ. ಆದರೆ ಆ ಬ್ರಹ್ಮನಿಗೆ ನಿಯಾಮಕನಾದವನಿಗೆ ಯಾರೂ ನಿಯಾಮಕರಿಲ್ಲ ಅಂತ ಭಗವಂತ ಸರ್ವೋತ್ತಮ. ಅವನು ಸರ್ವೋತ್ತಮ ಆಗ್ತಿರಲಿಲ್ಲ ಯಾವಾಗ? ಅವನಿಗೊಬ್ಬ ನಿಯಾಮಕ ಇದ್ದಿದ್ರೆ. ಅವನಿಗೊಬ್ಬ ನಿಯಾಮಕ ಇಲ್ಲ ಅಂದರೆ ಸರ್ವೋತ್ತಮನಾಗಿದ್ದಾನೆ. ಅದರಿಂದ ಈ ಪರಮಾತ್ಮನಿಗಿಂತ ಬೇರೆಯಾದ ಇನ್ನೊಬ್ಬ ನಿರ್ಗುಣ ಸರ್ವೋತ್ತಮ ಇದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಂಚಿದ್ ಉಪಾಶ್ರಿತಃ ನಾಹಂ ಕಂಚಿದ್ ಉಪಾಶ್ರಿತಃ, ಹತ್ತಿರದಲ್ಲೇ ಆಶ್ರಯಿಸಿಕೊಂಡಿರೋದು. ಸ್ವಲ್ಪವು ಹಾಂ 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 ನಿಯಾಮಕರು ನಂಗೆ ಅರ್ಥ ಆಗಲಿಲ್ಲ. ಹಾಂ, ಇಂದ್ರದೇವರನ್ನು ಸೇರಿಸ್ಕೊಂಡು ದೇವತೆಗಳು ಹೇಳೋದು. ದೇವೇಂದ್ರನನ್ನು ಸೇರಿಸಿ ಅವರಿಗೆ ನಿಯಾಮಕ ರುದ್ರ. ಯಾಕೆ? ಇಂದ್ರನಿಗೆ ಗುರು ರುದ್ರದೇವರು. ಆದ್ದರಿಂದ ರುದ್ರನ ಅಧೀನದಲ್ಲಿ ಇಂದ್ರನೂ ಇದ್ದಾನೆ, ಇತರ ದೇವತೆಗಳು. ಅದೇ ಇಂದ್ರದೇವರು ನಿಯಾಮಕರು ಅಂತ ಹೇಳ್ತಾರೆ ದೇವತೆಗಳಿಗೆ. ಆದರೆ ಇಂದ್ರನನ್ನು ಸೇರಿಸಿ ರುದ್ರದೇವರು ನಿಯಾಮಕ. ದೇವಾಹ ಇಂದ್ರಾದಿ ದೇವತೆಗಳು ರುದ್ರದೇವರನ್ನು ಸಮಾಶ್ರಿತಾ ಆಶ್ರಯಿಸಿದ್ದಾರೆ. ರುದ್ರ ದೇವತೆಗಳಿಗೆ ನಿಯಾಮಕರಾದ ರುದ್ರದೇವರು ಬ್ರಹ್ಮಾಣಂ ಆಶ್ರಿತಃ ಚತುರ್ಮುಖ ಬ್ರಹ್ಮದೇವರನ್ನು ಆಶ್ರಯಿಸಿದ್ದಾರೆ. ರುದ್ರದೇವರಿಗೆ ಆಶ್ರಯರಾದ ಚತುರ್ಮುಖ ಬ್ರಹ್ಮದೇವರು ನನ್ನನ್ನು ನಿತ್ಯಂ ಯಾವಾಗಲೂ ಆಶ್ರಿತಃ ಆಶ್ರಯಿಸಿದ್ದಾನೆ. ಅಹಂ ನಾನು ನಿತ್ಯಂ ಯಾವಾಗಲೂ ಕಂಚಿತ್ ಯಾರನ್ನೂ ಕೂಡ ನ ಉಪಾಶ್ರಿತಃ ಸ್ವಲ್ಪವೂ ಆಶ್ರಯಿಸಿಕೊಂಡಿಲ್ಲ. ನಿರ್ದೇಶಕರು ಉಪನಿರ್ದೇಶಕರು ಅಂತ ಹೇಳ್ತಾರೆ. ಹಾಗೆ ಭಗವಂತ ಉಳಿದವರೆಲ್ಲ ಆಶ್ರಿತರು, ಚೆನ್ನಾಗಿ ಆಶ್ರಿತರು. ಉಪಾಶ್ರಿತ ಸ್ವಲ್ಪವೂ ಆಶ್ರಯಿಸಿಲ್ಲ. ಯಾವ ವಿಷಯದಲ್ಲೂ ಕೂಡ ಯಾರನ್ನೂ ಅವಲಂಬಿಸಿಲ್ಲ. ಕಂಚಿತ್ ಯಾರನ್ನೂ ಕೂಡ ಆಶ್ರಿತ ಸ್ವಲ್ಪವೂ ಅವಲಂಬಿಸಿಲ್ಲ. ದೇವಾಹ ಇಂದ್ರಾದಿ ದೇವತೆಗಳು ರುದ್ರದೇವರನ್ನು ಸಮಾಶ್ರಿತಾ ಆಶ್ರಯಿಸಿಕೊಂಡಿದ್ದಾರೆ. ಇಂದ್ರಾದಿ ದೇವತೆಗಳಿಗೆ ಆಶ್ರಯನಾದಂತಹ ರುದ್ರನು ಬ್ರಹ್ಮಾಂಡಮಾಶ್ರಿತ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ.
ರುದ್ರನಿಗೆ ಆಶ್ರಯನಾದಂಥ ಚತುರ್ಮುಖ ಬ್ರಹ್ಮದೇವರು ನಿತ್ಯಂ ಯಾವಾಗಲೂ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ. ಅಹಂ ನಾನು ಬ್ರಹ್ಮದೇವರಿಗೆ ಆಶ್ರಯನಾದ ನಾನು ನಿತ್ಯಂ ಯಾವಾಗಲೂ ಕಂಚಿತ್ ಯಾರನ್ನೂ ಕೂಡ ನ ಉಪಾಶ್ರಿತಃ ಸ್ವಲ್ಪವೂ ಆಶ್ರಯಿಸಿಲ್ಲ. ರುದ್ರಂ ಸಮಾಶ್ರಿತಾ ದೇವಾಃ ಇತ್ಯತ್ರಾಪಿ ಕೃಷ್ಣೇನ ನಾಹಂ ಕಂಚಿದುಪಾಶ್ರಿತಃ ಇತಿ ಸ್ವಾಶ್ರಯಸ್ಯ ಅನ್ಯಸ್ಯ ಅಭಾವಕಥನಾತ್ ತದನ್ಯ ಪರಬ್ರಹ್ಮ ಅಭಾವಃ ಅತಿಸ್ಪಷ್ಟ ಏವ ಅಂತ ಈ ಶ್ಲೋಕದಲ್ಲಿ ರುದ್ರಂ ಸಮಾಶ್ರಿತಾ ದೇವ ಎಂಬತಕ್ಕಂಥ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಿದ್ದು. ಈ ಕೃಷ್ಣ ಪರಮಾತ್ಮ ಕೊನೆಯಲ್ಲಿ ಏನು ಹೇಳ್ತಾನೆ? ನಾಹಂ ಕಂಚಿದ್ ಉಪಾಶ್ರಿತ ಅಂತ ಹೇಳ್ತಾ ಇದ್ದಾನೆ, ನಾನು ಯಾರನ್ನೂ ಅವಲಂಬಿಸಿಲ್ಲ ಅಂತ. ಇಲ್ಲಿಗ ಸ್ವಾಶ್ರಯಸ್ಯ ಅನ್ಯಸ್ಯ ಅಭಾವಕಥನಾತ್ ತನಗೆ ಆಶ್ರಯನಾದ ಇನ್ನೊಬ್ಬ ಇಲ್ಲ ಎಂಬುದಾಗಿ ಹೇಳಿದ್ರಿಂದ ತದನ್ಯ ಪರಬ್ರಹ್ಮ ಅಭಾವ ಪರಮಾತ್ಮನಿಗಿಂತ ಬೇರೆಯಾದ ಇನ್ನೊಬ್ಬ ಪರಬ್ರಹ್ಮ ಇಲ್ಲ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ಸಿದ್ಧ. ಯಾಕೆ ಭಗವಂತನೇ ಎಲ್ಲರಿಗೂ ಆಶ್ರಯ. ಭಗವಂತನಿಗಿಂತ ಇನ್ನೊಬ್ಬ ಪರಬ್ರಹ್ಮ ಇದ್ದರೆ ಆ ಪರಬ್ರಹ್ಮ ಭಗವಂತನಿಗೆ ಆಶ್ರಯನಾಗ್ತಾ ಇದ್ದ. ನಾಹಂ ಕಂಚಿದುಪಾಶ್ರಿತ ನಾನು ಯಾರನ್ನೂ ಆಶ್ರಯಿಸಿಲ್ಲ, ಹಾಗಾದರೆ ನನಗೊಬ್ಬ ನಿಯಾಮಕ ಇಲ್ಲ, ನಾನೇ ಸರ್ವೋತ್ತಮ ಅಂತ ಭಗವಂತನೇ ಹೇಳಿದ್ದಾನೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಇತಿ ಭಾರತವಾಕ್ಯಾನಿ ಸ್ಪಷ್ಟೀಕುರ್ವಂತಿ ತಂ ಪ್ರಭುಂ. ವೇದವ್ಯಾಸದೇವರು ಮಹಾಭಾರತದಲ್ಲಿ ಹೇಳ್ತಕ್ಕಂಥ ವಾಕ್ಯ ಸತ್ಯಂ ಸತ್ಯಂ ಪುನಃ ಸತ್ಯಂ, ಇದು ಸತ್ಯ ಇದು ಸತ್ಯ ಇದು ಸತ್ಯ ಶಪಥ ಮಾಡಿ ಹೇಳ್ತೇನೆ. ಉದ್ಧೃತ್ಯ ಭುಜಮುಚ್ಯತೆ ಎರಡು ಕೈಗಳನ್ನು ಎತ್ತಿ ಹೇಳ್ತಾ ಇದ್ದೇನೆ. ಏನಂತ? ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಒಂದು ಶಾಸ್ತ್ರ ಇಲ್ಲ. ಸರ್ವೋತ್ತಮ ಶಾಸ್ತ್ರ ಅಂದರೆ ವೇದ ಎಂಬತಕ್ಕಂಥದ್ದು. ನದೈವಂ ಕೇಶವಾತ್ ಪರಂ, ಪರಮಾತ್ಮನಿಗಿಂತ ಬೇರೆಯಾಗಿರ್ತಕ್ಕಂಥ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಇದ್ದಾನೆ, ಅದು ಇಲ್ಲ. ಆ ಕೇಶವ ಬ್ರಹ್ಮರುದ್ರರಿಗೆ ನಿಯಾಮಕನಾಗಿರ್ತಕ್ಕಂತಹ ಜಗಜ್ಜನ್ಮಾದಿ ಕಾರಣನಾದ ಯಾವ ಸಗುಣ ಬ್ರಹ್ಮ ಇದ್ದಾನೆ ಅವನೇ ಪರದೇವತೆ, ಅವನನ್ನು ಬಿಟ್ಟು ಇನ್ನೊಬ್ಬ ಉತ್ತಮನಾದವನು ಇಲ್ಲ ಎಂಬುದಾಗಿ ಈ ರೀತಿಯಾದ ಎಲ್ಲ ವಾಕ್ಯಗಳು ಕೂಡ ತಂ ಪ್ರಭುಂ ಸ್ಪಷ್ಟೀಕುರ್ವಂತಿ ಅಂತ ಆ ಪರಮಾತ್ಮ ಅವನೇ ಸರ್ವೋತ್ತಮ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾವೆ ಅಂತ. ವೇದಶಾಸ್ತ್ರಾತ್, ವೇದ ಮತ್ತು ಶಾಸ್ತ್ರಗಳಿಗಿಂತ ಅಥವಾ ವೇದ ಎಂಬತಕ್ಕಂಥ ಶಾಸ್ತ್ರಕ್ಕಿಂತ ಪರಂ ಶ್ರೇಷ್ಠವಾದ ಶಾಸ್ತ್ರವು ನಾಸ್ತಿ ಇಲ್ಲ. ಕೇಶವಾತ್, ಸರ್ವೋತ್ತಮನಾದ ಪರಮಾತ್ಮನಿಗಿಂತ ಪರಂ ಉತ್ತಮವಾದ ದೈವಂ ದೇವತೆಯು ನ ಇಲ್ಲ. ಇದು ಸತ್ಯವು ಪುನಃ ಸತ್ಯಂ ಮತ್ತೆ ಸತ್ಯವು ಇತಿ ಈ ರೀತಿಯಾಗಿ ಭುಜಂ ಕೈಯನ್ನು ಉದ್ಧೃತ್ಯ ಎತ್ತಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಇತಿ ಈ ರೀತಿಯಾಗಿ ಭಾರತವಾಕ್ಯಾನಿ ಮಹಾಭಾರತದ ವಾಕ್ಯಗಳು ತಂ ಪ್ರಭುಂ ಆ ಪರಮಾತ್ಮನನ್ನು ಪ್ರಭುಂ ಸರ್ವೋತ್ತಮನವು ಎಂಬುದಾಗಿಯೇ ಸ್ಪಷ್ಟೀಕುರ್ವಂತಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾವೆ. ವೇದಶಾಸ್ತ್ರಾತ್, ವೇದ ಎಂಬತಕ್ಕಂಥ ಶಾಸ್ತ್ರಕ್ಕಿಂತ ಪರಂ ಶ್ರೇಷ್ಠವಾದ ಶಾಸ್ತ್ರವೂ ನಾಸ್ತಿ ಇಲ್ಲ. ಕೇಶವಾತ್, ಪುರುಷೋತ್ತಮನಾದ ಪರಮಾತ್ಮನಿಗಿಂತ ಪರಂ ಉತ್ತಮವಾದವನು ನ ಅಸ್ತಿ ಇಲ್ಲ. ಇದು ಸತ್ಯವಾದದ್ದು ಪುನಃ ಸತ್ಯವಾದದ್ದು ಇತಿ ರೀತಿಯಾಗಿ ಭುಜಂ ಉದ್ಧೃತ್ಯ ಕೈಗಳನ್ನು ಎತ್ತಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಇತಿ ಈ ರೀತಿಯಾಗಿ ಭಾರತವಾಕ್ಯಾನಿ ಮಹಾಭಾರತದ ವಾಕ್ಯಗಳು ಆ ಪರಮಾತ್ಮನನ್ನು ಪ್ರಭುಂ ಸರ್ವೋತ್ತಮನಾದವನು ಎಂಬುದಾಗಿ ಸ್ಪಷ್ಟೀಕುರ್ವಂತಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾವೆ. ಸತ್ಯಮಿತ್ಯತ್ರ ತು ನ ದೈವಂ ಕೇಶವಾತ್ ಪರಂ ಇತಿ ಕೇಶವಾದ್ ಅನ್ಯಪರಬ್ರಹ್ಮ ಅಭಾವ ಅತಿಸ್ಪಷ್ಟ ಅಂತ ಈ ಶ್ಲೋಕದಲ್ಲಿ ಸತ್ಯಂ ಎಂಬತಕ್ಕಂಥ ಶ್ಲೋಕದಲ್ಲಿಯೂ ಕೂಡ ನ ದೈವಂ ಕೇಶವಾತ್ ಪರಂ ಅಂತ ಹೇಳಿದ್ದಾರೆ. ಅದರಿಂದಾಗಿ ಕೇಶವನಿಗಿಂತ ಬೇರೆಯಾದ ಇನ್ನೊಬ್ಬ ಪರಬ್ರಹ್ಮ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಉಪಕ್ರಮ್ಯಾಖಿಲೇಶತ್ವಂ
ಪುರಾ ನಾರಾಯಣಸ್ಯ ಯತ್ ಮಧ್ಯೇಭ್ಯಸ್ತಂ ತದೇವಾಂತೇಪಿ ಉಪಸಂಜಹೃರಂಜಸ. ನೋಡಿ, ಭಗವಂತ ಸರ್ವೋತ್ತಮ ಎಂಬುದಾಗಿ ಉಪಕ್ರಮ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಆಮೇಲೆ ಯತ್ ನಾರಾಯಣಸ್ಯ ಈ ಅಖಿಲೇಶತ್ವಂ ಉಪಕ್ರಮ್ಯ, ಭಗವಂತನು ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ವಿಷಯ ಪ್ರಾರಂಭ ಮಾಡಿದ್ದು. ಮಧ್ಯೆ ಅಭ್ಯಸ್ತಂ, ಮಧ್ಯದಲ್ಲಿ ಪುನಃ ಅದೇ ವಿಷಯವನ್ನು ತಾತ್ಪರ್ಯ ಪುರಸ್ಸರವಾಗಿ ನಿರೂಪಣೆ ಮಾಡಿದ್ದಾರೆ. ತದೇವ ಅಂತೇಪಿ, ಕೊನೆಯಲ್ಲಿಯೂ ಕೂಡ ಅಂಜಸ ಉಪಸಂಜಕರು ಉಪಸಂಹಾರ ಮಾಡಿದ್ದಾರೆ. ಹಾಗಾದರೆ ಪ್ರಾರಂಭದಲ್ಲಿ ವಿಷಯ ಉಪಕ್ರಮ ಆದದ್ದೇ ನಾರಾಯಣ ಸರ್ವೋತ್ತಮ ಅಂತ, ಮಧ್ಯದಲ್ಲಿಯೂ ಕೂಡ ನಾರಾಯಣ ಸರ್ವೋತ್ತಮತ್ವವನ್ನು ಪುನಃ ಪುನಃ ಒತ್ತಿ ಹೇಳಿದ್ದಾರೆ. ಕೊನೆಯಲ್ಲಿ ನಾರಾಯಣ ಸರ್ವೋತ್ತಮ ಎಂಬುದಾಗಿ ಉಪಸಂಹಾರ ಮಾಡಿದ್ದಾರೆ. ಹಾಗಾದರೆ ಒಟ್ಟು ಶಾಸ್ತ್ರದ ವಿಷಯ ಏನಾಯಿತು? ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥದ್ದೇ ಆಯಿತು. ಇವನಿಗಿಂತ ಇನ್ನೊಬ್ಬ ನಿರ್ಗುಣ ಸರ್ವೋತ್ತಮ ಅಂತ ಇಲ್ಲವೇ ಇಲ್ಲ ಅಂತ. ಒಂದು ಗ್ರಂಥವನ್ನು ತೆಗೆದುಕೊಂಡ್ರೆ ಆ ಗ್ರಂಥದ ಮುಖ್ಯ ವಿಷಯ ಏನು ಅಂತ ನಾವು ಹೇಗೆ ನೋಡ್ತೇವೆ? ಪ್ರಾರಂಭದಲ್ಲಿ ಏನು ಬಂದಿದೆ, ಮಧ್ಯದಲ್ಲಿ ಏನಿದೆ, ಕೊನೆಯಲ್ಲಿ ಏನಿದೆ, ಇದೆಲ್ಲವನ್ನು ನೋಡಿ ಈ ಶಾಸ್ತ್ರದ ಮುಖ್ಯ ವಿಷಯ ಅಂತ ಅಂದ್ಕೊಳ್ತೇವೆ. ಹಾಗೆ ಈ ಶಾಸ್ತ್ರಗಳಲ್ಲಿ ವೇದಾದಿಗಳಲ್ಲಿ ಭಗವಂತನು ಸರ್ವೋತ್ತಮ ಅಂತ ಉಪಕ್ರಮ ಮಾಡಿದ್ದಾರೆ. ಮಧ್ಯದಲ್ಲಿ ಪುನಃ ಭಗವಂತನೇ ಸರ್ವೋತ್ತಮ ಎಂಬತಕ್ಕಂಥದ್ದನ್ನು ಅಲ್ಲಲ್ಲಿ ಪುನಃ ಪುನಃ ಒತ್ತಿ ಹೇಳಿದ್ದಾರೆ. ಕೊನೆಯಲ್ಲಿಯೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಷ್ಣು ಸರ್ವೋತ್ತಮ, ಅವನಿಗಿಂತ ಇನ್ನೊಬ್ಬ ನಿರ್ಗುಣ ಬ್ರಹ್ಮ ಸರ್ವೋತ್ತಮ ಇಲ್ಲ ಅನ್ನೋದು ಸಿದ್ಧವಾಗುತ್ತೆ. ಪುರ ಮೊದಲು ಯತ್ ಯಾವ ನಾರಾಯಣನ ಅಖಿಲೇಶತ್ವಂ ಸರ್ವೋತ್ತಮತ್ವವನ್ನು ಉಪಕ್ರಮ್ಯ ಪ್ರಾರಂಭಿಸಿ ಮಧ್ಯದಲ್ಲಿ ಅಭ್ಯಸ್ತಂ ತಾತ್ಪರ್ಯ ಪುರಸ್ಸರವಾಗಿ ಹೇಳಿ ತದೇವ ಆ ವಿಷಯವೇ ಅಂತೇಪಿ ವಿಷಯವನ್ನೇ ಅಂತೇಪಿ ಕೊನೆಯಲ್ಲಿಯೂ ಕೂಡ ಅಂಜಸ ಸ್ಪಷ್ಟವಾಗಿ ಚೆನ್ನಾಗಿ ಉಪಸಂಜಹೃ ಉಪಸಂಹಾರ ಮಾಡಿದ್ದಾರೆ. ಪುರ ಮೊದಲು ಯತ್ ಯಾವ ನಾರಾಯಣನ ಅಖಿಲೇಶತ್ವಂ ಸರ್ವೋತ್ತಮತ್ವ ಎಂಬತಕ್ಕಂತಹ ವಿಷಯವು ಉಪಕ್ರಮ್ಯ ಅಖಿಲೇಶತ್ವಂ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂಥ ವಿಷಯವನ್ನು ಉಪಕ್ರಮ್ಯ ಆರಂಭಿಸಿ ಮಧ್ಯದಲ್ಲಿ ಅಭ್ಯಸ್ತಂ ತಾತ್ಪರ್ಯ ಪುರಸ್ಸರವಾಗಿ ನಿರೂಪಣೆ ಮಾಡಿ ತದೇವ ಆ ವಿಷಯವನ್ನೇ ಅಂತೇಪಿ ಕೊನೆಯಲ್ಲಿಯೂ ಕೂಡ ಅಂಜಸ ಚೆನ್ನಾಗಿ ಉಪಸಂಜಹೃ ಉಪಸಂಹಾರವನ್ನು ಮಾಡಿದ್ದಾರೆ. ತಸ್ಮಾತ್ ಭಾರತವಾಕ್ಯಾನಾಂ ಲಕ್ಷ್ಯಮೈಕಾರ್ಥ್ಯ ಸಿದ್ಧಯೇ ವಿಷ್ಣೋರತ್ಯುತ್ತಮತ್ವಾಖ್ಯಂ ಅರ್ಥಮಾಹೇತಿ ಸಿದ್ಧ್ಯತಿ. ಅದರಿಂದ ಮಹಾಭಾರತ ಇದೆಯಲ್ಲ, ಇದು ಲಕ್ಷ ಗ್ರಂಥಾತ್ಮಕವಾದದ್ದು ಅಂತ ಹೇಳ್ತಾರೆ. ಲಕ್ಷ ಗ್ರಂಥಗಳಿಂದ ಕೂಡಿರ್ತಕ್ಕಂಥದ್ದು. ಒಂದು ಗ್ರಂಥ ಅಂತಂದರೆ 32 ಅಕ್ಷರ. ಹಾಗಾದರೆ ಲಕ್ಷ ಗ್ರಂಥಗಳಿಂದ ಕೂಡಿರ್ತಕ್ಕಂತಹ ಮಹಾಭಾರತ. ಇದಕ್ಕೆ ಐಕಾರ್ಥ್ಯ ಸಿದ್ಧಯೇ ಅಂತ. ಇದಕ್ಕೆ ಒಂದೇ ವಿಷಯ ಮುಖ್ಯವಾದಂತಹ ವಿಷಯ ಏಕವಾಕ್ಯತ ಅಂತ ಹೇಳ್ತಾರೆ. ಒಂದು ಗ್ರಂಥಕ್ಕೆ ಏಕವಾಕ್ಯತ್ವ ಇರಬೇಕು ಅಂದರೆ ಆಮೂಲಾಗ್ರವಾಗಿ ಪ್ರಧಾನವಾದ ಒಂದೇ ವಿಷಯವೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಉಳಿದ ವಿಷಯಗಳನ್ನು ನಿರೂಪಣೆ ಮಾಡಿರ್ತಾರೆ. ಅದನ್ನೇನಿರುತ್ತೆ ಏಕವಾಕ್ಯತ ಎಂಬತಕ್ಕಂಥದ್ದು ಇರಬೇಕು. ಹಾಗಾದರೆ ಲಕ್ಷ ಗ್ರಂಥಾತ್ಮಕವಾಗಿರ್ತಕ್ಕಂತಹ ಮಹಾಭಾರತ ಅದಕ್ಕೆ ಏಕವಾಕ್ಯತ್ವ ಇರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ವಿಷ್ಣೋ ಅತ್ಯುತ್ತಮತ್ವಾಖ್ಯಂ ಅರ್ಥಂ, ಭಗವಂತನ ಸರ್ವೋತ್ತಮತ್ವ ಎಂಬತಕ್ಕಂಥದ್ದು ಮಹಾಭಾರತದ ಮುಖ್ಯವಾಗಿರ್ತಕ್ಕಂತಹ ಪ್ರತಿಪಾದ್ಯವಾದ ವಿಷಯ. ಹಾಗಾದರೆ ಮಹಾಭಾರತಕ್ಕೆ ಲಕ್ಷ ಗ್ರಂಥಾತ್ಮಕವಾದಂಥ ಮಹಾಭಾರತಕ್ಕೆ ಎಲ್ಲಿ ಮುಖ್ಯ ತಾತ್ಪರ್ಯ? ಪರಮಾತ್ಮನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದರಲ್ಲೇನೇ ಮುಖ್ಯ ತಾತ್ಪರ್ಯ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ತಸ್ಮಾತ್ ಯಾವ ಕಾರಣದಿಂದ ಮಹಾಭಾರತದ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವನೇ ಹೇಳಿದ್ದಾರೋ ಆದ್ದರಿಂದ ಭಾರತವಾಕ್ಯಾನಾಂ ಮಹಾಭಾರತದ ವಾಕ್ಯಗಳ ಲಕ್ಷ ಸಂಖ್ಯೆ ಎಂಬತಕ್ಕಂಥದ್ದು ಐಕಾರ್ಥ್ಯ ಸಿದ್ಧಯೇ
ಏಕವಾಕ್ಯತಾ ಪ್ರಾಪ್ತಿಗೋಸ್ಕರ ವಿಷ್ಣೋ ಪರಮಾತ್ಮನ ಅತ್ಯುತ್ತಮತ್ವಾಖ್ಯಂ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ಅರ್ಥಂ ವಿಷಯವನ್ನು ಆಹಾ ಹೇಳಿದ್ದಾರೆ ಇತಿ ಈ ರೀತಿಯಲ್ಲಿ ಸಿದ್ಧವಾಗುತ್ತದೆ. ತಸ್ಮಾತ್ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ವಿಷ್ಣು ಸರ್ವೋತ್ತಮತ್ವನ್ನೇ ಹೇಳಿರುವುದರಿಂದ ಭಾರತವಾಕ್ಯಾನ ಮಹಾಭಾರತ ವಾಕ್ಯದ ಲಕ್ಷ ವಾಕ್ಯಗಳು ಕೂಡ ಐಕಾರ್ಥ್ಯ ಸಿದ್ಧಯೇ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ಈ ವಿಷಯವನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ವಿಷ್ಣು ಒಂದೇ ವಿಷಯವನ್ನು ಮುಖ್ಯವಾಗಿ ಹೇಳಿದ್ದಾರೆ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ವಿಷ್ಣೋ ಪರಮಾತ್ಮನ ಅತ್ಯುತ್ತಮತ್ವಾಖ್ಯಂ ಸರ್ವೋತ್ತಮನಾಗಿದ್ದಾನೆ ಎಂಬತಕ್ಕಂತಹ ಅರ್ಥಂ ವಿಷಯವನ್ನು ಆಹಾ ಹೇಳಿದ್ದಾರೆ ಇತಿ ಈ ರೀತಿಯಲ್ಲಿ ಸಿದ್ಧವಾಗುತ್ತದೆ. ಯಸ್ಮಾತ್ ಅಂತ ಇಟ್ಕೊಳ್ಬೇಕು. ಯಾವ ಕಾರಣದಿಂದ ಮಹಾಭಾರತದಲ್ಲಿ ಮೊದಲು ಮಧ್ಯ ಕೊನೆಯಲ್ಲಿ ಈ ವಿಷಯವನ್ನು ಹೇಳಿದ್ದಾರೋ ಆದ್ದರಿಂದ. ತಸ್ಮಾತ್ ಅಂದರೆ ಆದಿ ಮಧ್ಯ ಅವಸಾನಾನಾಂ ಏಕಾರ್ಥಪರತ್ವಸ್ಯ ಅವಶ್ಯಕತ್ವಾತ್. ಮೊದಲು ಹೇಳಿದ್ದು, ಮಧ್ಯದಲ್ಲಿ ಹೇಳಿದ್ದು, ಕೊನೆಯಲ್ಲಿ ಹೇಳಿದ್ದು ಎಲ್ಲ ಒಂದೇ ವಿಷಯ ಆಗಿರಬೇಕು. ಇಲ್ಲಾಂದರೆ ಏನೇನೋ ಹೇಳ್ತಾರೆ. ಹೌದಲ್ಲ, ಲೋಕದಲ್ಲಿ ಸಂಬಂಧ ಇಲ್ಲದೆ ಹೇಳಿದರೆ ಏನೇನೋ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೇ ಮಹತ್ವ ಕೊಡಲ್ಲ. ಹಾಗಿರ್ಬೇಕಾದ್ರೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ಅಂತ ಹೇಳಿದಾಗ ವೇದ ಏನೇನೋ ಹೇಳುತ್ತೇನು? ಇಲ್ಲ. ಮತ್ತು ಅದು ಎಲ್ಲ ಕಡೆಯಲ್ಲೂ ಒಂದೇ ವಿಷಯವನ್ನು ಹೇಳುತ್ತೆ. ಆದ್ದರಿಂದ ಮೊದಲು ಮಧ್ಯ ಕೊನೆ ಎಲ್ಲ ಕಡೆಯಲ್ಲೂ ಕೂಡ ಏಕಾರ್ಥಪರತ್ವ ಅಸ್ಯ ಅವಶ್ಯಕತ್ವ, ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಇರಲೇಬೇಕು. ನಾರಾಯಣ ಪರ ವೇದಾ ನಾರಾಯಣ ಪರ ಮಖಾ ನಾರಾಯಣ ಪರ ಯೋಗಾ ನಾರಾಯಣ ಪರ ಕ್ರಿಯಾ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಂ ತಪಃ ನಾರಾಯಣ ಪರೋ ಧರ್ಮಃ ನಾರಾಯಣ ಪರಾ ಗತಿಃ. ವೇದಗಳೆಲ್ಲವೂ ಕೂಡ ನಾರಾಯಣ ಪರಾಹ, ಭಗವಂತನನ್ನು ಪ್ರತಿಪಾದನೆ ಮಾಡೋದರಲ್ಲೇ ಮುಖ್ಯ ತಾತ್ಪರ್ಯವುಳ್ಳವುಗಳಾಗಿದೆ. ಸರ್ವೇ ವೇದಾಹ ಯತ್ಪದಮಾಮನಂತಿ. ಸಕಲ ವೇದಗಳು ಕೂಡ ಭಗವಂತನ ಮುಖ್ಯ ಸರ್ವೋತ್ತಮತ್ವ ಅದನ್ನು ಪ್ರತಿಪಾದನೆ ಮಾಡೋದರಲ್ಲಿ ಮುಖ್ಯ ತಾತ್ಪರ್ಯ ಇದೆ. ಹಾಗಾದರೆ ವೇದಗಳಲ್ಲಿ ಯಜ್ಞಯಾಗಾದಿಗಳನ್ನು ವಿಧಾನ ಮಾಡಿದ್ದಾರಲ್ಲ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಹೇಳುತ್ತಲ್ಲ. ಅಹರಹ ಸಂಧ್ಯಾ ಮುಪಾಸೀತ, ಮುಂದೆ ಧರ್ಮವನ್ನು ಹೇಳ್ತಾರೆ. ಹಾಗಾದರೆ ಯಾಗ ಮಖ ಅಂದರೆ ಯಜ್ಞ ಹೇಳಿದ್ದಾರಲ್ಲ ಅಂತಂದರೆ ನಾರಾಯಣ ಪರಾಹ. ಆ ಯಜ್ಞಗಳನ್ನು ಕೂಡ ಯಾಕೆ ಹೇಳಿದ್ದಾರೆ? ಪರಮಾತ್ಮನ ಪ್ರೀತಿಗೋಸ್ಕರವೇ, ಪರಮಾತ್ಮನ ಅನುಗ್ರಹ ಆಗಬೇಕು ಅಂತಲೇ ಯಜ್ಞಾದಿಗಳನ್ನು ವಿಧಾನ ಮಾಡಿದ್ದಾರೆ. ಹಾಗಾದರೆ ಆ ಯಜ್ಞಾದಿಗಳನ್ನು ಅನುಷ್ಠಾನ ಮಾಡಬೇಕು. ಯಾತಕ್ಕೋಸ್ಕರ? ಪರಮಾತ್ಮನ ಅನುಗ್ರಹಕ್ಕೋಸ್ಕರ. ಪರಮಾತ್ಮನ ಅನುಗ್ರಹ ಯಾಕಾಗಬೇಕು? ಅವನ ಅನುಗ್ರಹದಲ್ಲೇ ಮೋಕ್ಷ ಆಗುತ್ತೆ. ಅದರಿಂದ ಮೋಕ್ಷಕ್ಕೆ ಕಾರಣವಾದಂಥ ಅನುಗ್ರಹ ಅದು ಅವನಿಂದಲೇ ಆಗ್ತಕ್ಕಂಥದ್ದು. ಆದ್ದರಿಂದ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಮೋಕ್ಷ. ಮೋಕ್ಷಕ್ಕೆ ಕಾರಣವಾದ ಅನುಗ್ರಹ ಯಾರಿಂದ ಆಗುತ್ತೆ? ಪರಮಾತ್ಮನಿಂದಾಗ. ಅವ್ರೇನಾಯ್ತು? ಅವನು ಸರ್ವೋತ್ತಮನಾದ. ಆದ್ದರಿಂದ ಯಜ್ಞಯಾಗಾದಿಗಳು ಕೂಡ ಪರಮಾತ್ಮನ ಉದ್ದೇಶದಿಂದಲೇ ವೇದಗಳಲ್ಲಿ ಉಕ್ತವಾಗಿದ್ದಾವೆ. ನಾರಾಯಣ ಪರ ಯೋಗಾ ಅಂತ. ಯೋಗ ಅಂತಂದರೆ ಉಪಾಯ ಅಂದರೆ ಶ್ರವಣಮನ, ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಶ್ರುತಿ ಹೇಳ್ತಾ ಇದೆ. ಯಾಕಿದು? ನಾರಾಯಣ ಪರ, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವಂಥ ಉದ್ದೇಶದಿಂದಲೇ ಶ್ರವಣಮನನಾದಿಗಳನ್ನು ಕೂಡ ವೇದ ಹೇಳ್ತಾ ಇದೆ. ನಾರಾಯಣ ಪರ ಕ್ರಿಯಾ. ಹಾಗೆ ಬೇರೆ ಕ್ರಿಯೆಗಳು ನಾವು ಮಾಡ್ತಕ್ಕಂತಹ ಸತ್ಕರ್ಮಗಳು ಅದೆಲ್ಲವೂ ಕೂಡ ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದರಲ್ಲೇನೇ ಕ್ರಿಯೆಗಳು ನಿರೂಪಿತವಾಗಿದೆ. ಏನು ಹೇಳ್ತಾರೆ? ಕ್ರಿಯೆಗಳನ್ನು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿ ಅಂತಾರೆ. ಹಾಗಾದರೆ ಕರ್ಮಗಳನ್ನು ವಿಧಾನ ಮಾಡಬೇಕಾದ್ರೆ ಭಗವಂತನ ಪ್ರೀತ್ಯರ್ಥವಾಗಿಯೇ ಮಾಡಬೇಕು ಅಂತ. ಹಾಗಾದರೆ ಕರ್ಮಗಳು ಕೂಡ ವಿಧಾನ ಮಾಡಿದೆ ವೇದದಲ್ಲಿ, ಆದರೆ ಅದು ಕೂಡ ಭಗವಂತನ ಸರ್ವೋತ್ತಮತ್ವದಲ್ಲಿಯೇ ತಾತ್ಪರ್ಯವುಳ್ಳದ್ದಾಗಿ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ, ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾರಾಯಣ ಪರಂ ಜ್ಞಾನಂ ಅಂತ. ಜ್ಞಾನವೂ ಕೂಡ ಮುಖ್ಯವಾಗಿ ಭಗವಂತನ ಸರ್ವೋತ್ತಮತ್ವವನ್ನೇ ಅದು ವಿಷಯವನ್ನಾಗಿ ಹೊಂದಿದೆ ಅಂತ. ಹಾಗೆ ತಪಸ್ಸು ನಾವು ಮಾಡ್ತಕ್ಕಂತಹ
ತಪಸ್ಸು ಮೊದಲಾಗಿರ್ತಕ್ಕಂಥದ್ದು ಇದೆಯಲ್ಲ ಅದು ಕೂಡ ನಾರಾಯಣ ಪರಂ ಅಂತ. ಭಗವಂತನ ಸರ್ವೋತ್ತಮತ್ವವನ್ನು ಇಟ್ಟುಕೊಂಡೇ ತಪಸ್ಸನ್ನು ಮಾಡತಕ್ಕಂಥದ್ದು. ನಾರಾಯಣ ಪರೋ ಧರ್ಮ. ನಾವು ಮಾಡ್ತಕ್ಕಂತಹ ಏನೇನು ಧರ್ಮಾನುಷ್ಠಾನ ಇದೆಯಲ್ಲ, ಸಂಧ್ಯಾವಂದನಾದಿಗಳನ್ನು ಮಾಡ್ತೇವೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತೇವೆ, ಅದೆಲ್ಲ ಧರ್ಮಾಚರಣೆಯೂ ಕೂಡ ನಾರಾಯಣನ ಸರ್ವೋತ್ತಮತ್ವವನ್ನು ನಿಮಿತ್ತವಾಗಿಟ್ಕೊಂಡೇ ಹೊರಟಿದೆ. ಹಾಗೆಯೇ ನಾರಾಯಣ ಪರಾಗತಿ, ಕೊನೆಯಲ್ಲಿ ಮೋಕ್ಷ, ಅದು ಕೂಡ ಸರ್ವೋತ್ತಮನಾದ ಭಗವಂತನ ಅನುಗ್ರಹದಿಂದಲೇ ಪ್ರಾಪ್ತವಾಗುತ್ತೆ. ಆದ್ದರಿಂದ ಆ ಮೋಕ್ಷವೂ ಕೂಡ ಭಗವಂತನ ಸರ್ವೋತ್ತಮತ್ವ ವಿಷಯಕವೇ ಆಗಿದೆ. ಮಖಾಹ ಪರಹ ಮಖಾಹ ಅಂತಿದೆಯಾ? ಮಖಾಹ ಅಂತ ಬಹುವಚನ ಇಲ್ವಾ? ಎಲ್ಲ ಕಡೆ ಬಹುವಚನನೇ. ಪರಾಹ, ಹಾಂ, ಪರ ಅಂತಿದೆಯಾ? ತಪಃ ನಪುಂಸಕಲಿಂಗ. ನಾರಾಯಣ ಪರಂ ತಪಃ. ಹಾಂ, ಗತಿ ಸ್ತ್ರೀಲಿಂಗ. ನಾರಾಯಣ ಪರಾಗತಿ ಅಂತ. ನಾರಾಯಣ ಪರಾವೇದಾ, ನಾರಾಯಣ ಪರಾಮಖಾ. ಸರಿ ಇದೆಯಲ್ಲ? ವೇದಾಹ, ಅದೇ ಅಲ್ಲಿ ವಿಸರ್ಗ ಲೋಪ ಆಗಿದೆ ಅಷ್ಟೇ, ಸಂಧಿ ಆಗಿರೋದ್ರಿಂದ. ನಾರಾಯಣ ಪರ ಎಂಬಲ್ಲೂ ಕೂಡ ವಿಸರ್ಗ ಲೋಪ ಆಗಿದೆ. ನಾರಾಯಣ ಪರ ಎಂಬಲ್ಲೂ ಕೂಡ ಹೌದು, ನಾರಾಯಣ ಪರ ಅನ್ನಲ್ಲೂ ವಿಸರ್ಗಲೋಪ, ವೇದ ಅನ್ನೋದು ವಿಸರ್ಗಲೋಪ, ಪುನಃ ನಾರಾಯಣ ಪರಾಮಖ ಎಂಬಲ್ಲೂ ವಿಸರ್ಗಲೋಪ, ನಾರಾಯಣ ಪರ ಯೋಗ ಎಂಬಲ್ಲೂ ವಿಸರ್ಗಲೋಪ, ನಾರಾಯಣ ಪರಾಹ ಕ್ರಿಯಾ ಎಂಬಲ್ಲಿ ಅಲ್ಲಿ ಕೊನೆಯಲ್ಲಿರೋದು ಮಖ. ಹಾಂ, ಅಷಕ್ಷರ ಪರದಲ್ಲಿದ್ದಾಗ ಅದೇ ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರಂ ತಪಃ, ನಾರಾಯಣ ಪರೋ ಧರ್ಮ, ನಾರಾಯಣ ಪರಾಗತಿ, ಮೂರು ಲಿಂಗದಲ್ಲಿದೆ. ಹಾಂ, ಅಲ್ಲಿ ಕಕಾರ ಇದೆಯಲ್ಲ ಕವರ್ಗ, ಆ ಕವರ್ಗ ಇದ್ದಾಗ ಲೋಪ ಆಗಲ್ಲ. ಅದರಿಂದ ಎಲ್ಲ ಕಡೆಯಲ್ಲೂ ಬಹುವಚನವೇ ಇರೋದು, ಉಳಿದಿದ್ದ ಕಡೆಯಲ್ಲಿ ಏಕವಚನ ಇದೆ. ಕೃಷ್ಣ ಕರೋತಿ, ಕೃಷ್ಣ ಕರೋತಿ, ಕೃಷ್ಣ ಕರೋತಿ ಅಂತ ಅಲ್ಲಿ ವಿಸರ್ಗ ಇದ್ದೇ ಇರುತ್ತೆ. ಹಾಂ, ಪವರ್ಗ ಅವಾಗಿರುತ್ತೆ. ವೇದಾಹ, ಸಕಲ ವೇದಗಳು ನಾರಾಯಣ ಪರಾಹ, ಮುಖ್ಯವಾಗಿ ನಾರಾಯಣ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಮಖಾಹ, ಯಜ್ಞಗಳು ಕೂಡ ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಹೊರಟಿದ್ದಾವೆ. ಯೋಗಾಹ, ಶ್ರವಣ ಮನನ ನಿಧಿಧ್ಯಾಸನಗಳು ಕೂಡ ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವನ್ನು ಇಟ್ಟುಕೊಂಡೇ ಹೊರಟಿದ್ದಾವೆ. ಕ್ರಿಯಾಹ, ನಾವು ಮಾಡ್ತಕ್ಕಂಥ ಸತ್ಕರ್ಮಗಳು ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವನ್ನು ಇಟ್ಟುಕೊಂಡೇ ಹೊರಟಿರ್ತಕ್ಕಂಥವುಗಳು. ಜ್ಞಾನವು ನಾರಾಯಣ ಪರಂ, ಭಗವಂತನ ಸರ್ವೋತ್ತಮತ್ವ ವಿಷಯಕವಾಗಿದೆ. ತಪಃ, ತಪಸ್ಸು ದಾನ ಮೊದಲಾದವುಗಳು ನಾರಾಯಣ ಪರಂ, ಭಗವಂತನ ಸರ್ವೋತ್ತಮತ್ವವನ್ನು ಉದ್ದೇಶವಾಗಿಟ್ಕೊಂಡು ಮಾಡ್ತೇವೆ. ಧರ್ಮ, ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನವು ನಾರಾಯಣ ಪರಹ, ಭಗವಂತನ ಸರ್ವೋತ್ತಮತ್ವವನ್ನು ಉದ್ದೇಶವಾಗಿಟ್ಟುಕೊಂಡು ಹೊರಟಿರ್ತಕ್ಕಂಥದ್ದು. ಗತಿ, ಮೋಕ್ಷವು ಕೂಡ ನಾರಾಯಣ ಪರ, ಭಗವಂತನ ಸರ್ವೋತ್ತಮತ್ವದಿಂದಲೇ ಬರತಕ್ಕಂಥದ್ದು. ತಪಸ್ಸು, ತಪಸ್ಸು ದಾನ ಧರ್ಮಾದಿಗಳು, ವ್ರತಗಳು ಅದೆಲ್ಲ. ತಪಃ ತಪಸಿ ತಪಾಂಸಿ, ತಪಶ್ಶಬ್ದ ಸಕಾರ ಅಂತ, ನಪುಂಸಕಲಿಂಗ. ಹೌದು. ವೇದಾಹ, ಸಕಲ ವೇದಗಳು ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವಲ್ಲೇ ಮುಖ್ಯ ತಾತ್ಪರ್ಯವುಳ್ಳವುಗಳು. ಮಖಾಹ, ಯಜ್ಞಯಾಗಾದಿಗಳು ಕೂಡ ನಾರಾಯಣ ಪರಾಹ, ಭಗವಂತನ ಸರ್ವೋತ್ತಮತ್ವವನ್ನು ಮುಖ್ಯ ತಾತ್ಪರ್ಯವಾಗಿಟ್ಟುಕೊಂಡೇ ಹೊರಟವುಗಳು.
ಯೋಗಾಹ ಶ್ರವಣಮನನ ನಿಧಿಧ್ಯಾಸನಗಳು ಕೂಡ ನಾರಾಯಣ ಪರಾಹ. ಭಗವಂತನ ಸರ್ವೋತ್ತಮತ್ವನಿಟ್ಟುಕೊಂಡೇ ಅಧ್ಯಯನ ಶ್ರವಣಾದಿಗಳನ್ನು ಮಾಡ್ತಾ ಇದ್ದೇವೆ. ಕ್ರಿಯಾಹ ನಾವು ಮಾಡ್ತಕ್ಕಂಥ ಸತ್ಕರ್ಮಗಳು ನಾರಾಯಣ ಪರಾಹ. ಭಗವಂತನ ಸರ್ವೋತ್ತಮತ್ವನಿಟ್ಟುಕೊಂಡೇ ಆ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಜ್ಞಾನವು ನಾರಾಯಣ ಪರಂ, ಸರ್ವೋತ್ತಮನಾದ ಭಗವಂತನನ್ನೇ ವಿಷೀಕರಿಸ್ತಾ ಇದೆ. ತಪಃ ನಾವು ಮಾಡ್ತಕ್ಕಂಥ ವ್ರತಗಳು, ದಾನ ಧರ್ಮಾದಿಗಳು ಇದು ಕೂಡ ನಾರಾಯಣ ಪರಂ, ಭಗವಂತನ ಸರ್ವೋತ್ತಮತ್ವವನ್ನು ಉದ್ದೇಶವಾಗಿಟ್ಕೊಂಡೇ ಮಾಡ್ತಕ್ಕಂಥದ್ದು. ಧರ್ಮ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಎಂಬತಕ್ಕಂಥದ್ದು ನಾರಾಯಣ ಪರಹ, ಭಗವಂತನ ಸರ್ವೋತ್ತಮತ್ವನಿಟ್ಟುಕೊಂಡೇ ಮಾಡ್ತಾ ಇದ್ದೇವೆ. ಗತಿ ಮೋಕ್ಷ ಎಂಬತಕ್ಕಂಥದ್ದು ಕೂಡ ನಾರಾಯಣ ಪರ, ಭಗವಂತನ ಸರ್ವೋತ್ತಮತ್ವದಿಂದಲೇ ಸಿದ್ಧವಾಗತಕ್ಕಂಥದ್ದು. ಹೀಗೆ ಭಾಗವತ ವಾಕ್ಯೈರಪಿ ವಿಷ್ಣೋರೇವ ಪರಬ್ರಹ್ಮತಾಂ ತತಃ ಅನ್ಯಪರಬ್ರಹ್ಮ ಅಭಾವಂಚ ಸಾಧಯತಿ ನಾರಾಯಣಪರಾಹ ವೇದಾಹ ಇತ್ಯಾದಿನ. ಮೊದಲು ಮಹಾಭಾರತದ ವಾಕ್ಯದಿಂದ ವಿಷ್ಣುವೇ ಸರ್ವೋತ್ತಮ, ಅವನಿಗಿಂತ ಪರಬ್ರಹ್ಮ ಇಲ್ಲ, ಇನ್ನೊಬ್ಬ ಇಲ್ಲ ಅಂತ ಹೇಳಿದ್ರು. ಈಗ ಭಾಗವತ ವಾಕ್ಯದಿಂದ ವಿಷ್ಣುವೇ ಸರ್ವೋತ್ತಮ, ನಾರಾಯಣನೇ ಸರ್ವೋತ್ತಮ, ಇನ್ನೊಬ್ಬ ಸರ್ವೋತ್ತಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಗವತ ವಾಕ್ಯೈರಪಿ, ಮಹಾಭಾರತ ವಾಕ್ಯವನ್ನು ಹೇಳಿದ ಮೇಲೆ ಭಾಗವತದ ವಾಕ್ಯಗಳಿಂದಲೂ ಕೂಡ ವಿಷ್ಣೋರೇವ ಪರಬ್ರಹ್ಮತ, ವಿಷ್ಣುವೇ ಪರಬ್ರಹ್ಮನಾಗಿದ್ದಾನೆ, ಅವನನ್ನು ಬಿಟ್ಟು ಇನ್ನೊಬ್ಬ ಪರಬ್ರಹ್ಮ ಇಲ್ಲ ಎಂಬತಕ್ಕಂಥ. ತತಃ ಅನ್ಯ ಪರಬ್ರಹ್ಮ ಅಭಾವಂ, ಭಗವಂತನಿಗಿಂತ ಬೇರೆಯಾದ ಇನ್ನೊಬ್ಬ ಪರಬ್ರಹ್ಮ ಇಲ್ಲ ಅನ್ನೋದನ್ನು ಸಾಧನೆ ಮಾಡ್ತಾ ಇದ್ದಾರೆ ನಾರಾಯಣ ಪರಾವೇದ ಈ ವಾಕ್ಯಗಳಿಂದ. ನಾರಾಯಣ ಪರಾಹ ಅಂದರೆ ಏನರ್ಥ? ವೇದಗಳು ನಾರಾಯಣ ಏವ ಮಹಾತಾತ್ಪರ್ಯವಂತಹ ಅಂತ. ನಾರಾಯಣನೇ ವೇದಗಳಿಗೆ ಪ್ರತಿಪಾದನೆ ಮಾಡಲಿಕ್ಕೆ ಮುಖ್ಯ ತಾತ್ಪರ್ಯ ಉಳ್ಳವುಗಳಾಗಿದ್ದಾವೆ. ವೇದಗಳು ನಾರಾಯಣನನ್ನು ಪ್ರತಿಪಾದನೆ ಮಾಡೋದರಲ್ಲೇ ಮುಖ್ಯ ತಾತ್ಪರ್ಯವನ್ನು ಹೊಂದಿದ್ದಾವೆ ಅಂತರ್ಥ. ನಾನು ವೇದೇಶು ಕ್ವಚಿತ್ ಯಜ್ಞ ಯೋಗ ಸಂಧ್ಯಾವಂದನಾದಿ ಕ್ರಿಯಾ ಜ್ಞಾನ ತಪೋದಾನಾದಿ ಧರ್ಮ ಮೋಕ್ಷಾದಯಶ್ಚ ಪ್ರತಿಪಾದ್ಯಂತೆ. ವೇದದಲ್ಲಿ ಕೆಲವು ಕಡೆಯಲ್ಲಿ ಯಜ್ಞಯಾಗಾದಿಗಳನ್ನು ಹೇಳ್ತಾರೆ, ಕೆಲವು ಕಡೆಯಲ್ಲಿ ಯೋಗವನ್ನು ಹೇಳ್ತಾ ಇದ್ದಾರೆ, ಶ್ರವಣಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಸಂಧ್ಯಾವಂದನಾದಿ ಕರ್ಮಗಳನ್ನು ಹೇಳ್ತಾ ಇದ್ದಾರೆ, ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ, ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ, ದಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಹಾಗೆ ಮೋಕ್ಷವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ಕೂಡ ಎಲ್ಲಿ ವೇದದಲ್ಲೇ ಪ್ರತಿಪಾದಿತವಾದದ್ದು. ನೀವೇನು ಹೇಳಿದ್ರಿ? ಎಲ್ಲ ವೇದವೂ ಕೂಡ ಮುಖ್ಯವಾಗಿ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದ್ರಿ. ಯಜ್ಞ ಅಂದರೆ ಪರಮಾತ್ಮನ, ಯಜ್ಞ ಬೇರೆ ಪರಮಾತ್ಮ ಬೇರೆ. ಹಾಗೆ ಮೋಕ್ಷ ಅಂದರೆ ಪರಮಾತ್ಮನ, ಮೋಕ್ಷ ಬೇರೆ ಪರಮಾತ್ಮ ಬೇರೆ. ಸಂಧ್ಯಾವಂದನೆ ಅಂದರೆ ಪರಮಾತ್ಮನ, ಸಂಧ್ಯಾವಂದನೆ ಬೇರೆ ಪರಮಾತ್ಮ ಬೇರೆ. ಹಾಗೆ ದಾನ ಮಾಡ್ತೇವೆ, ದಾನ ಅನ್ನೋದು ಪರಮಾತ್ಮ ಅಂದರೂ ಒಂದೇನಾ? ಅಥವಾ ಜ್ಞಾನ ಅಂದರೂ ಪರಮಾತ್ಮ ಅಂದರೂ ಒಂದೇನಾ? ತಪಸ್ಸು ಪರಮಾತ್ಮ ಒಂದೇನಾ? ಇದೆಲ್ಲ ಬೇರೆ ಬೇರೆ. ಹಾಗಾದ್ರೆ ನೀವೇನು ಹೇಳಿದ್ರಿ? ಸಕಲ ವೇದಗಳು ಭಗವಂತನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾವೆ ಅಂತ. ಇಲ್ಲ, ದಾನವನ್ನು ಹೇಳುತ್ತೆ, ಸಂಧ್ಯಾವಂದನೆಯನ್ನು ಹೇಳುತ್ತೆ, ಮೋಕ್ಷದ ಬಗ್ಗೆ ಹೇಳ್ತಾ ಇದೆ, ತಪಸ್ಸಿನ ಬಗ್ಗೆ ಹೇಳ್ತಾ ಇದೆ, ಯಜ್ಞಯಾಗಾದಿಗಳ ಬಗ್ಗೆ ಹೇಳ್ತಾ ಇದೆ, ಶ್ರವಣಮನನಾದಿಗಳ ಬಗ್ಗೆ ಹೇಳ್ತಾ ಇದೆ. ಹಾಗಿರಬೇಕಾದ್ರೆ ಮುಖ್ಯವಾಗಿ ವೇದಗಳು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ಹೆಂಗೆ ಹೇಳ್ತೀರಾ? ನಾನು ವೇದೇಶು ಕ್ವಚಿತ್ ಅಲ್ಲಲ್ಲಿ ಯಜ್ಞ ಯೋಗ ಸಂಧ್ಯಾವಂದನಾದಿ ಕ್ರಿಯಾ ಜ್ಞಾನ ತಪಃ ದಾನ ಆದಿ ಧರ್ಮ ಮೋಕ್ಷಾದಯಶ್ಚ, ತಪೋದಾನಾದಿಗಳು ಧರ್ಮ ಮೋಕ್ಷಾದಿಗಳು ಇದನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅತಃ ಕಥಂ ನಾರಾಯಣ ಪರಾ ವೇದಾಃ ಇತ್ಯುಚ್ಯತೆ. ಅದರಿಂದ ವೇದಗಳೆಲ್ಲವೂ ಭಗವತ್ಪರವಾಗೇ ಇದೆ ಅಂತ ಹೆಂಗೆ ಹೇಳ್ತೀರಾ? ಭಗವತ್ಪರವಾಗಿದೆ ಅಂತಂದರೆ ಸಂಧ್ಯಾವಂದನೆ ಮಾಡಬೇಕಾಗಿಲ್ಲ. ಯಾಕೆ? ಸಂಧ್ಯಾವಂದನೆ ಮಾಡ್ತಕ್ಕಂಥ ಶ್ರುತಿ ಇಲ್ಲ ಅಂತ ಆಯಿತು. ಒಳ್ಳೆಯದೇ ಆಯ್ತಲ್ಲ. ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಶ್ರುತಿ ಇಲ್ಲ ಅಂತ. ಹಾಗಾದ್ರೆ ಸಂಧ್ಯಾವಂದನೆ ಮಾಡಬೇಕು ಅಂದರೆ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಶ್ರುತಿ ಇರಬೇಕು. ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಶ್ರುತಿ ಇದೆ ಅಂತಂದರೆ ಆ ಶ್ರುತಿ ಸಂಧ್ಯಾವಂದನೆ ಹೇಳುತ್ತಷ್ಟೇ ಹೊರತು ನಾರಾಯಣನ ಹೇಳಿಲ್ಲ ಅಂತ ಆಯಿತು. ಹಾಗಾದರೆ ಎಲ್ಲ ವೇದಗಳು ನಾರಾಯಣ ಪ್ರತಿಪಾದಕ ಹೇಗೆ? ಇತ್ಯಾಶಂಕ್ಯ ತೇಷಾಂ ವಿಷ್ಣು ಮುದ್ದಿಶ್ಯ ಕ್ರಿಯಮಾಣತ್ವೇನ. ಸಂಧ್ಯಾವಂದನೆ ಮಾಡೋದಾದರೂ ಕೂಡ ವಿಷ್ಣುನ ಉದ್ದೇಶವಾಗಿ ಇಟ್ಕೊಂಡೇ ಮಾಡೋದು.
ತಪಸ್ಸು ಮಾಡೋದಾದರೂ ವಿಷ್ಣು ಪ್ರೀತ್ಯರ್ಥಂ, ದಾನ ಮಾಡೋದಾದರೂ ವಿಷ್ಣು ಪ್ರೀತ್ಯರ್ಥಂ ಅಂತ ಪ್ರತಿಯೊಂದು ಯಜ್ಞಯಾಗಾದಿಗಳನ್ನು ಮಾಡೋದಾದರೂ ವಿಷ್ಣು ಪ್ರೀತ್ಯರ್ಥಂ, ಶ್ರವಣ ಮಾಡಿದರೂ ಕೂಡ ವಿಷ್ಣು ಪ್ರೀತ್ಯರ್ಥಂ. ಹೀಗೆ ಭಗವಂತನನ್ನು ಉದ್ದೇಶವಾಗಿಟ್ಟುಕೊಂಡೇ ಕ್ರಿಯಮಾಣತ್ವೇನ ಆಚರಣೆ ಮಾಡ್ತಾ ಇದ್ದೇವೆ. ಆದ್ದರಿಂದ ತತ್ ಪ್ರತಿಪಾದನಮಪಿ ಪರಂಪರೆಯ ಯಜ್ಞಯಾಗಾದಿಗಳನ್ನು ಹೇಳಿದರೂ ಕೂಡ ಭಗವಂತನನ್ನೇ ಹೇಳದಂತೆ ಯಾಕೆ ಭಗವಂತನ ಪ್ರೀತಿಗೋಸ್ಕರ ಆ ಯಜ್ಞಯಾಗಾದಿಗಳನ್ನು ಹೇಳ್ತಾ ಇದ್ದಾರೆ. ಪರಂಪರೆಯ ವಿಷ್ಣು ಪ್ರತಿಪಾದನಮೇವ ಇತಿ ಭಾವೇನಾಹ ನಾರಾಯಣ ಪರಾಮಖಾಹ ಅಂತ. ಅದನ್ನ ಯಜ್ಞಯಾಗಾದಿಗಳು ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದ್ದಾವೆ. ಎಲ್ಲ ನಾರಾಯಣನೇ ಹೇಳ್ತಾ ಇದೆ. ರುದ್ರೋ ಬಹುಶಿರಾ ಬಬ್ರುಹು ವಿಷ್ಣು ಸಹಸ್ರ ರುದ್ರ ಶಬ್ದ ವಾಚ್ಯ ಯಾರು? ಭಗವಂತನೇ. ವೇದಾದೇವೈ ಪರಬ್ರಹ್ಮಸಿದ್ಧಿ, ವೇದದಿಂದಲೇ ಪರಮಾತ್ಮ ಪರಬ್ರಹ್ಮ ಯಾರು ಅಂತ ನಿರ್ಣಯ ಮಾಡಬೇಕು. ತಸ್ಯ ಚ ನಾರಾಯಣ ಏಕಪರತ್ವೇ ತಸ್ಯವ ಪರಬ್ರಹ್ಮತ್ವ ಸಿದ್ಧಿ. ವೇದ ನಾರಾಯಣನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತಾದರೆ ಪರಬ್ರಹ್ಮ ಯಾರಾದ? ನಾರಾಯಣನೇ ಆದ. ಆ ನಾರಾಯಣನಿಗಿಂತ ಬೇರೆ ಆದ ಇನ್ನೊಬ್ಬ ನಿರ್ಗುಣ ಪರಬ್ರಹ್ಮ ಇಲ್ಲವೇ ಇಲ್ಲ ಅಂತ ಸಿದ್ಧವಾಗುತ್ತೆ. ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ವಿಶ್ವಂ ಪುರುಷರೂಪೇಣ ಪರಿಪಾತಿ ತ್ರಿಶಕ್ತಿಭೃತ್. ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು, ಅಹಂ ತನ್ನಿಯುಕ್ತ ಸೃಜಾಮಿ. ಬ್ರಹ್ಮದೇವರ ಕೆಲಸ ಏನು? ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡೋದು. ಬ್ರಹ್ಮದೇವರು ಹೇಳ್ತಾರೆ, ನಾನು ಅವನ ನಿಯಮನಕ್ಕೆ ಒಳಪಟ್ಟು ನಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ನಾನು ಜಗತ್ತನ್ನು ಸೃಷ್ಟಿ ಮಾಡೋದರಲ್ಲಿ ಸ್ವತಂತ್ರ ಅಲ್ಲ, ನನಗೊಬ್ಬ ನಿಯಾಮಕ ಇದ್ದಾನೆ. ಹಾಗೆ ಹರೋ ಹರತಿ ತದ್ವಶಃ ಅಂತ ಎಲ್ಲರನ್ನು ಸಂಹಾರ ಮಾಡ್ತಾನೆ. ಯಾರು? ರುದ್ರ. ಹಾಗಾದರೆ ರುದ್ರನು ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅಂತಂದರೆ ಸ್ವತಂತ್ರವಾಗಿ ಮಾಡ್ತಾನಾ? ತದ್ವಶಃ. ಭಗವಂತ ಸಂಹಾರ ಮಾಡು ಅಂತ ಅವನಿಗೆ ಆದೇಶ ಮಾಡಿದ್ದಾನೆ. ಭಗವಂತನ ಅಧೀನದಲ್ಲಿದ್ದು ಭಗವಂತನ ಆದೇಶದಂತೆ ಅವನು ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ನಿಯಾಮಕನಾದವು ಪರಮಾತ್ಮ, ಸಂಹಾರಕರ್ತನಾದಂತಹ ರುದ್ರನಿಗೆ ನಿಯಾಮಕನಾದವನು ಪರಮಾತ್ಮ. ವಿಷ್ಣು ಪುರುಷರೂಪೇಣ ಪರಿಪಾತಿ. ಭಗವಂತ ಸ್ವತಃ ತಾನೇ ವಿಷ್ಣು ರೂಪವನ್ನು ಸ್ವೀಕಾರ ಮಾಡಿಕೊಂಡು ಪುರುಷ ರೂಪದಲ್ಲಿದ್ದು ಅವನೇನು ಮಾಡ್ತಾನೆ? ರಕ್ಷಣೆ ಮಾಡ್ತಾ ಇದ್ದಾನೆ. ಅವನಿಗೊಬ್ಬ ನಿಯಾಮಕ ಇಲ್ಲ. ಆದ್ದರಿಂದ ತ್ರಿಶಕ್ತಿ ಧೃತ್ ಅಂತ ಆ ಪರಮಾತ್ಮ ಇದ್ದಾನಲ್ಲ, ಅವನು ಒಬ್ಬನೇ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನು ಮಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಉಳ್ಳವನು. ಒಬ್ಬನೇ ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳವನು. ಅಂತಹ ಪರಮಾತ್ಮ ಅವನು ಪೋಷಣೆಯನ್ನು ಮಾಡ್ತಾನೆ. ನಮ್ಗೆ ಅಡುಗೆ ಮಾಡಲಿಕ್ಕೆ ಬರಲ್ಲ, ಅಡುಗೆಯವ್ರನ್ನ ಇಟ್ಕೊಂಡು ಮಾಡಿಸ್ತೇವೆ, ಹೌದಾನೆ? ಹಾಗೆ ಭಗವಂತ ಬ್ರಹ್ಮದೇವರು ಮಾಡಿಸ್ತಾನೆ. ಹಾಗಾದರೆ ದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ತ್ರಿಶಕ್ತಿ ಧೃತ್ ಅಂತ. ಭಗವಂತನಿಗೆ ಶಕ್ತಿ ಇದೆ, ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯವೂ ಇದೆ. ತನಗೆ ಡ್ರೈವಿಂಗ್ ಬರುತ್ತೆ, ಆದರೂ ಡ್ರೈವರ್ ಇಟ್ಕೊಂಡು ಹೋಗ್ತಾನೆ. ಅದೊಂದು ಅವನ ವೈಭವ ಅಲ್ವಲ್ಲೋ, ಅದೊಂದು ಸ್ಟೇಟಸ್. ತನಗೆ ಡ್ರೈವಿಂಗ್ ಬರ್ಬೋದು, ಆದರೆ ಇವನು ಡ್ರೈವರ್ನ ಇಟ್ಕೊಂಡಿದ್ದಾನೆ ಅಂದರೆ ನನಗೆ ಡ್ರೈವರ್ನು ಸಾಕುವಂತಹ ಸಾಮರ್ಥ್ಯ ಇದೆ ಅಂತ ತೋರಿಸಿದಂತೆ ಆಯಿತು. ಹಾಗೆ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಇನ್ನೊಬ್ಬನ ಹೊಟ್ಟೆಯನ್ನು ತುಂಬಿಸುವಂಥ ಸಾಮರ್ಥ್ಯ ನನಗಿದೆ ಅಂತ ಹೇಳಿದಂತೆ ಆಯಿತು. ಹಾಗೆ ಭಗವಂತ ನನಗೆ ಜಗತ್ತನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇದೆಯಲ್ಲ, ನನಗೂ ಗೊತ್ತು, ನಾನು ಇನ್ನೊಬ್ಬರಿಂದಲೂ ಕೂಡ ಮಾಡಿಸ್ತೇನೆ ಅಂತ ಭಗವಂತ ಮೂರು ವ್ಯಾಪಾರಗಳ ಸಾಮರ್ಥ್ಯವನ್ನು ಹೊಂದಿದವನಾಗಿದ್ದರೂ ಕೂಡ ಬರೀ ಪೋಷಣೆಯನ್ನು ಮಾತ್ರ ಮಾಡ್ತಾನೆ. ಸಂಹಾರವನ್ನು ಇನ್ನೊಬ್ಬರಿಂದ ಮಾಡಿಸ್ತಾನೆ, ಸೃಷ್ಟಿಯನ್ನು ಮತ್ತೊಬ್ಬರಿಂದ ಮಾಡಿಸ್ತಾನೆ, ತಾನು ಮಾತ್ರ ಅವನು ಪೋಷಣೆಯನ್ನು ಮಾಡ್ತಾನೆ. ಅಂದರೆ ಎರಡನ್ನು ಇನ್ನೊಬ್ಬರಿಂದ ಮಾಡಿಸೋದ್ರಿಂದ ಆ ಶಕ್ತಿ ಇವನಿಗಿಲ್ಲ ಅಂತ ಅರ್ಥ ಅಲ್ಲ. ಅಂದರೆ ಭಗವಂತ ಅವನು ನಿಯಮನೂ ಮಾಡುವವನು, ಹಾಗೆ ಸ್ವತಂತ್ರವಾಗಿ ಮಾಡುವ ಸಾಮರ್ಥ್ಯವುಳ್ಳವನು. ಅದನ್ನು ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಸಿದ್ಧವಾಗುತ್ತೆ. ತನ್ನಿಯುಕ್ತ ಭಗವಂತನಿಂದ, ನಾರಾಯಣನಿಂದ, ಪುರುಷೋತ್ತಮನಾದ ಭಗವಂತನಿಂದ ನಿಯಮನಕ್ಕೆ ಒಳಪಟ್ಟವನಾಗಿ ಅಹಂ ನಾನು ಸೃಜಾಮಿ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತೇನೆ. ಹರಹ ರುದ್ರದೇವರು, ತದ್ವಶಃ
ಸರ್ವೋತ್ತಮನಾದ ಭಗವಂತನ ಅಧೀನನಾಗಿದ್ದು ಹರತಿ ಸಂಹಾರವನ್ನು ಮಾಡ್ತಾ ಇದ್ದಾನೆ. ತ್ರಿಶಕ್ತಿ ಧೃತ್ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಪರಮಾತ್ಮನು ಪುರುಷ ರೂಪದಿಂದ ವಿಶ್ವಂ ಜಗತ್ತನ್ನು ಪರಿಪಾತಿ ರಕ್ಷಣೆ ಮಾಡ್ತಾ ಇದ್ದಾನೆ. ನಾನು ತನ್ನಿಯುಕ್ತ ಭಗವಂತನ ನೇಮನಕ್ಕೆ ಒಳಪಟ್ಟವನಾಗಿ ವಿಶ್ವಂ ಸೃಜಾಮಿ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ಚೇತನಾತ್ಮಕವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ಹರಹ ರುದ್ರದೇವರು ತದ್ವಶಃ ಭಗವಂತನ ಅಧೀನದಲ್ಲಿದ್ದು ವಿಶ್ವಂ ಚೇತನಾತ್ಮಕವಾದ ಜಗತ್ತನ್ನು ಹರತಿ ನಾಶ ಮಾಡ್ತಾ ಇದ್ದಾನೆ. ತ್ರಿಶಕ್ತಿ ಧೃತ್ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಪರಮಾತ್ಮನು ಪುರುಷಾಕಾರದಿಂದ ವಿಶ್ವಂ ಚೇತನಾತ್ಮಕವಾದ ಜಗತ್ತನ್ನು ಪರಿಪಾತಿ ರಕ್ಷಣೆ ಮಾಡ್ತಾ ಇದ್ದಾನೆ. ಸೃಜಾಮಿ ಇತ್ಯೇತತ್ ಚತುರ್ಮುಖಸ್ಯ ವಾಕ್ಯಂ. ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ಯಾರು? ಚತುರ್ಮುಖ ಬ್ರಹ್ಮದೇವರು. ಪುರುಷರೂಪೇಣ ಅಂದರೆ ವಿಷ್ಣು ರೂಪೇಣ ಅಂತರ್ಥ. ಪುರುಷ ರೂಪದಿಂದ ರಕ್ಷಣೆ ಮಾಡ್ತಾನೆ ಅಂತಂದರೆ ವಿಷ್ಣು ರೂಪದಿಂದ ರಕ್ಷಣೆ ಮಾಡ್ತಾನೆ. ತ್ರಿಶಕ್ತಿ ಭೃತ್ ಅಂದರೆ ಏನರ್ಥ? ಸೃಷ್ಟಿ ಸ್ಥಿತಿ ಸಂಹಾರಾಖ್ಯ ಶಕ್ತಿತ್ರಯ ಧಾರಕ. ಭಗವಂತನಲ್ಲಿ ಸೃಷ್ಟಿ ಮಾಡುವ ಸಾಮರ್ಥ್ಯವೂ ಇದೆ, ಸಂಹಾರ ಮಾಡುವ ಸಾಮರ್ಥ್ಯವೂ ಇದೆ, ಸ್ವತಃ ಸ್ಥಿತಿ ಮಾಡ್ತಾ ಇದ್ದಾನೆ, ಸ್ಥಿತಿ ಮಾಡ್ತಕ್ಕಂಥ ಸಾಮರ್ಥ್ಯವೂ ಇದೆ. ಅಂತಹ ಶಕ್ತಿತ್ರಯ 3 ಸಾಮರ್ಥ್ಯವನ್ನು ಹೊಂದಿದವನು. ಅತ್ರ ದೈವಶ್ರೇಷ್ಠಯೋ ಬ್ರಹ್ಮರುದ್ರಯೋ ವಿಷ್ಣು ಅಧೀನತ್ವಶ್ರವಣಾತ್ ಸಿದ್ಧ ವಿಷ್ಣೋರೇವ ಸರ್ವೋತ್ತಮತ. ಯಾವ ದೇವತೆಗಳಲ್ಲಿ ಶ್ರೇಷ್ಠರಾಗಿರತಕ್ಕಂತಹ ಬ್ರಹ್ಮದೇವರು ರುದ್ರದೇವರು ಅವರು ಭಗವಂತನ ಅಧೀನ ಅಂತ ಹೇಳಿದ್ದಾರೆ. ಅಂದರೆ ಸರ್ವ ದೇವತೆಗಳಿಗಿಂತ ಉತ್ತಮರಾದ ಬ್ರಹ್ಮ ಮತ್ತು ರುದ್ರದೇವರು ಭಗವಂತನ ಅಧೀನ. ಆದ್ದರಿಂದ ಭಗವಂತ ಯಾರ ಅಧೀನವೂ ಅಲ್ಲ. ಅದನ್ನು ಅವನು ಸರ್ವೋತ್ತಮ ಅಂತ ಸಿದ್ಧವಾಗುತ್ತೆ. ದೈವಶ್ರೇಷ್ಠಯೋ ದೇವತೆಗಳಲ್ಲಿ ಶ್ರೇಷ್ಠರಾದ ಬ್ರಹ್ಮದೇವರು ರುದ್ರದೇವರಿಬ್ಬರೂ ಕೂಡ ವಿಷ್ಣು ಅಧೀನತ್ವ ಶ್ರವಣಾತ್ ಭಗವಂತನ ಆಗಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಆದ್ದರಿಂದ ವಿಷ್ಣೋರೇವ ಸರ್ವೋತ್ತಮತ ಸಿದ್ಧ, ಭಗವಂತನು ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಸಿದ್ಧವಾಗ್ತಾ ಇದೆ ಅಂತ. 10 ನಿಮಿಷ ಬಿಟ್ಟು